ನಿನ್ನೆ ವಿಶೇಷವಾಗಿ ನಾವು ಏನನ್ನು ನೋಡಿದ್ವಿ ಅಂದ್ರೆ ವಿಶ್ವಾಮಿತ್ರರು ಹೇಗೆ ದಶರಥನ ಉಪಮೆಗಳಿಗೆ ಒಂದು ಶ್ಲೋಕದಲ್ಲಿ ದಶರಥನನ್ನ ಹೊಗಳ್ತಾರೆ. ಅದಾದ ನಂತರ ತಕ್ಷಣ ವಿಷಯಕ್ಕೆ ಬಂದು ರಾಮನನ್ನ ಅವರು ಕೇಳ್ತಾರೆ ಅಲ್ವಾ. ರಾಮಂ ಸತ್ಯ ಪರಾಕ್ರಮಂ ಸ್ವಪುತ್ರಂ ರಾಜಶಾರ್ದೂಲ ರಾಮಂ ಸತ್ಯ ಪರಾಕ್ರಮಂ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ. ಆದ್ದರಿಂದ ಈ ಶ್ಲೋಕದಲ್ಲಿ ಬರ್ತಕ್ಕಂತ ಒಂದೊಂದು ಶಬ್ದಕ್ಕೂ ಏನೇನ್ ಅರ್ಥ ಅಂತ ನಾವು ನೋಡಿದ್ವಿ. ಏನಕ್ಕೆ ಅಷ್ಟೊಂದು ವಿಶೇಷಣಗಳನ್ನ ರಾಮನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಮತ್ತು ಆ ವಿಶೇಷಣಗಳ ಹಿಂದೆ ಇರತಕ್ಕಂತಹ ವಿಶೇಷವಾದ ಅರ್ಥ ಏನು ಎಂಬುದನ್ನ ಕೂಡ ನಾವು ನೋಡಿದ್ವಿ. ಕಾಕಪಕ್ಷಧರ ಎಂಬುದರ ಅರ್ಥವನ್ನ ನಾವು ದೀರ್ಘವಾಗಿ ಗಮನಿಸಿದ್ವಿ. ಅದಾದ ಮೇಲೆ ವಿಷಯಕ್ಕೆ ಬಂದು ಕೇಳಾದ ಮೇಲೆ ಅವರು ದಶರಥನಿಗೆ ಆಶ್ವಾಸನೆಯನ್ನ ಕೂಡ ನೀಡ್ತಾರೆ. ಆ ಪುತ್ರ ಸ್ನೇಹದಿಂದ ನಾನು ರಾಮನನ್ನ ಕಳಿಸೋದಿಲ್ಲ ಅಂತ ದಯವಿಟ್ಟು ಹೇಳಬೇಡ. ಏನಕ್ಕೆ ಅಂದ್ರೆ ಈ ನಿನ್ನ ರಾಮ ಯಾರಿದ್ದಾನೆ ಅವನೊಬ್ಬ ಮಹಾತ್ಮ. ಅವನ ಮುಂದೆ ಮಾರೀಚ ಮತ್ತು ಸುಬಾಹು ಇಬ್ರು ಕೂಡ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂದ್ರೆ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾಹ ಏಚೇ ಮೇ ತಪಸಿ ಸ್ಥಿತಾಹ. ನನಗೆ ಗೊತ್ತು ರಾಮ ಎಂತಹ ಮಹಾತ್ಮ ಎಂಬುದು ನನಗೆ ಗೊತ್ತು. ರಾಮಂ ಸತ್ಯ ಪರಾಕ್ರಮಂ, ಸತ್ಯನೇ ಅವನಿಗೆ ಪರಾಕ್ರಮ, ಅಥವಾ ಅವನು ನಿಜವಾಗ್ಲೂ ಅವನು ಒಬ್ಬ ಪರಾಕ್ರಮಿ, ಒಬ್ಬ ವೀರ. ವಸಿಷ್ಠೋಪಿ ಮಹಾತೇಜಾಹ, ವಸಿಷ್ಠ ಅಪಿ, ಅವನೂ ಕೂಡ, ಈವನ್ ವಸಿಷ್ಠ ಅಂತ ಇಂಗ್ಲಿಷ್ ನಲ್ಲಿ ಹೇಳೋ ಹಾಗೆ ಅವನೂ ಕೂಡ ಒಪ್ಕೋತಾನೆ ಅಂದ್ರೆ ವಸಿಷ್ಠರು ಕೂಡ ಒಪ್ಕೋತಾರೆ ಅನ್ನೋದ್ರ ಹಿಂದೆ ಏನರ್ಥ ಅಂದ್ರೆ ನಾನು ಯಾವ್ದಕ್ಕೆ ಹೂ ಅಂತ ಹೇಳ್ತೀನಿ ಅದಕ್ಕೆ ವಸಿಷ್ಠರು ಯಾವಾಗ್ಲೂ ಹೂ ಅಂತ ಹೇಳ್ತಾರೆ. ಅವರು ಹೂ ಅಂದ್ರೆ ನಾನು ಹೂ ಅಂತ ಹೇಳ್ತೀನಿ. ಅಂದ್ರೆ ನಮ್ಮಿಬ್ಬರ ಸಮ್ಮತಿ ಒಂದೇ ವಿಷಯದಲ್ಲಿ ಇರುವುದು ಬಹಳ 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 ವಿರಳ, ಪ್ರಾಯಶಃ ಅಸಂಭವ ಅಂತಾನೆ ಹೇಳಬಹುದು. ಆದ್ರೂ ಕೂಡ ಒಂದು ವಿಷಯದಲ್ಲಿ ನಾವಿಬ್ಬರೂ ಕೂಡ ಸಮ್ಮತರಾಗಿದ್ದೀವಿ. ಅದ್ಯಾವುದು ಅಂದ್ರೆ ರಾಮ ನಿಜವಾಗ್ಲೂ ಒಬ್ಬ ಪರಾಕ್ರಮಿ, ಒಬ್ಬ ವೀರ ಎಂಬುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ನನಗೂ ಇಲ್ಲ ಮತ್ತು ವಸಿಷ್ಠರಿಗೂ ಇಲ್ಲ ಎಂಬುದನ್ನ ಅಲ್ಲಿ ಬಹಳ ಸ್ಪಷ್ಟವಾಗಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಅದಾದ ನಂತರ ಏಚೇಮೆ ತಪಸಿ ಸ್ಥಿತಾಹ, ಒಂದ್ ವೇಳೆ ನಿನಗೆ ನಮ್ಮಿಬ್ಬರಲ್ಲೂ ಕೂಡ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಏಚ ಇಮೆ ತಪಸಿ ಸ್ಥಿತಾಹ, ಈ ಒಂದು ಆಸ್ಥಾನದಲ್ಲಿ ನಿನ್ನದೇ ಆದಂತಹ ಅಯೋಧ್ಯೆಯ ಆಸ್ಥಾನದಲ್ಲಿ, ಅಯೋಧ್ಯೆಯ ಸಾಮ್ರಾಜ್ಯದ ಆಸ್ಥಾನದಲ್ಲಿ ಯಾರು ಯಾರು ತಪಸ್ವಿಗಳು ಅಂತ ಹೆಸರುವಾಸಿಯಾಗಿದ್ದಾರೆ ಅವರು ಎಲ್ಲರನ್ನೂ ಬೇಕಾದ್ರೆ ನೀನು ಕೇಳು, ರಾಮನನ್ನ ನನ್ನ ಜೊತೆಗೆ ಕಳಿಸೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ನಿನಗೆ ಇರಬಾರದು ಎಂಬುದಾಗಿ ಅಲ್ಲಿ ಹೇಳಿದ್ರು. ಇವತ್ತು ಅಲ್ಲಿಂದ ನಾವು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಶ್ಲೋಕದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಯದಿತೆ ಧರ್ಮ ಲಾಭಂತು ಯಶಶ್ಚ ಪರಮಂ ಭುವಿ ಸ್ಥಿರಂ ಇಚ್ಛಸಿ ರಾಜೇಂದ್ರ ರಾಮಮ್ಮೆ ದಾತುಮರ್ಹಸಿ. ಈ ಭುವಿ ಅಂದ್ರೆ ಈ ಭೂಮಿಯಲ್ಲಿ ನಿನಗೆ ಧರ್ಮ ಲಾಭ ಮತ್ತು ಯಶಃ, ಯಶಃ ಅಂದ್ರೆ ಪ್ರಸಿದ್ಧಿ, ನೀನು ಧರ್ಮಕ್ಕೆ ಹೆಸರುವಾಸಿಯಾಗಬೇಕಾದ್ರೆ, ಒಬ್ಬ ಪರಮ ಧರ್ಮಿ ಅಂದ್ರೆ ದಶರಥ ಎಂಬುವಂತಹ ಉದಾಹರಣೆ ಎಲ್ಲರೂ ಕೊಡ್ಬೇಕಾದ್ರೆ, ಮತ್ತು ಪ್ರಸಿದ್ಧಿ, ಯಶಃ ಅಂದ್ರೆ ಪ್ರಸಿದ್ಧಿ, ಈ ಪ್ರಸಿದ್ಧಿ ನಿನಗೆ ಬೇಕಾದ್ರೆ ಆವಾಗ ಏನ್ ಮಾಡ್ಬೇಕು ಅಂದ್ರೆ ರಾಮನನ್ನ ನೀನು ನನ್ನ ಜೊತೆಗೆ ಕಳಿಸ್ಕೊಡ್ಬೇಕು. ಏಕೆಂದ್ರೆ ಮುಂಚೆನೆ ಹೇಳಿದ್ದಾರೆ ಒಂದ್ಸತಿ, ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ, ಈ ಒಬ್ಬ ರಾಮನಿಗೆ ನಾನು ಬಹಳಷ್ಟು ಶ್ರೇಯಸ್ಸನ್ನ, ಅಸ್ತ್ರ ಶಸ್ತ್ರ ಜ್ಞಾನವನ್ನ ಕೊಡ್ತೇನೆ, ದಯವಿಟ್ಟು ಅವನನ್ನ ನನ್ನ ಜೊತೆಗೆ ಕಳಿಸ್ಕೊಡು ಅಂತ ಮುಂಚೆನೆ ಹೇಳಿದ್ದಾರೆ. ಆದ್ದರಿಂದ ಈ ರೀತಿಯಾದಂತಹ ಸ್ಥಿರವಾದ ಧರ್ಮ ಲಾಭ ಮತ್ತು ಯಶ ಅಂದ್ರೆ ಪ್ರಸಿದ್ಧಿ, ಈ ಖ್ಯಾತಿ ಸಂಪೂರ್ಣವಾದಂತಹ ವಿಶ್ವದಲ್ಲಿ ನಿನಗೆ ಬೇಕಾದ್ರೆ ದಯವಿಟ್ಟು ರಾಮನನ್ನ ನನ್ನ ಜೊತೆಗೆ ಕಳಿಸ್ಕೊಡು. ಯದಿ ಅಭ್ಯನುಜ್ಞಾಂ ಕಾಕುತ್ಸ್ಥ ದದತೆ ತವ ಮಂತ್ರಿಣಃ ವಸಿಷ್ಠ ಪ್ರಮುಖಾಃ ಸರ್ವೇ ತಥೋ ರಾಮಂ ವಿಸರ್ಜಯ. ಇಷ್ಟೆಲ್ಲ ಹೇಳಾಗಿದೆ ವಿಶ್ವಾಮಿತ್ರರು. ಪ್ರಾಯಶಃ ಒಂದು ಆಜ್ಞೆಯನ್ನೇ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಮುಂದಿನ ಶ್ಲೋಕದಲ್ಲಿ ಅವರು ದಶರಥನಿಗೆ ಮತ್ತೊಂದು ಆಯ್ಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನ್ ಆಯ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಯದಿ ತವ ಮಂತ್ರಿಣಃ ಅಭ್ಯನುಜ್ಞಾಂ ದದತೆ, ತವ ಮಂತ್ರಿಣಃ ಅಂದ್ರೆ ನಿನ್ನ ಮಂತ್ರಿಗಳು, ಈ ಆಸ್ಥಾನದಲ್ಲಿ ನಿನಗೆ ಪ್ರಮುಖರಾದಂತಹ 8 ಮಂತ್ರಿಗಳು ಯಾರಿದ್ದಾರೆ ಅದರ ಜೊತೆಗೆ ಎಲ್ಲಾ ಪ್ರಮುಖ ಮಂತ್ರಿಗಳು ಕೂಡ ಅಭ್ಯನುಜ್ಞಾಂ ಅಂದ್ರೆ ಅನುಮತಿಯನ್ನ, ಅಂದ್ರೆ ಪರ್ಮಿಷನ್, ಅನುಮತಿಯನ್ನ ನಿನಗೆ ನೀಡಿದ್ರೆ, ಕಾಕುತ್ಸ್ಥ ಅನ್ನೋದು
ಆ ಒಂದು ಸೂರ್ಯವಂಶದಲ್ಲಿ ಬಂದಂತಹ ಪ್ರತಿಯೊಬ್ಬ ರಾಜನಿಗೂ ಒಂದು ಸಂಬೋಧನೆ. ಅದಕ್ಕೆ ಬಹಳ ವಿಶೇಷವಾದಂತಹ ಅರ್ಥ ಇದೆ, ಅದನ್ನ ನಾವು ಮತ್ತೆ ಗಮನಿಸ್ತೀವಿ. ರಾಮನಿಗೂ ಕೂಡ ಕಾಕುತ್ಸ್ಥ ಅಂತ ಕರೀತಾರೆ. ಅದೇ ರೀತಿ ದಶರಥನಿಗೆ ಕೂಡ ಇಲ್ಲಿ ವಿಶ್ವಾಮಿತ್ರರು ಕಾಕುತ್ಸ್ಥ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ನಿನ್ನ ಮಂತ್ರಿಗಳು ನಿನಗೆ ಆ ರೀತಿಯಾದ ಒಂದು ಅನುಮತಿಯನ್ನ ನೀಡಿದ್ರೆ ವಸಿಷ್ಠ ಪ್ರಮುಖ ಸರ್ವೇ, ಮಂತ್ರಿಗಳಲ್ಲಿ ಎಲ್ಲರಿಗಿಂತ ಮೊದಲು ಯಾರ ಹೆಸರು ಬರುತ್ತೆ ಅಂದ್ರೆ ವಸಿಷ್ಠರು. ವಸಿಷ್ಠರು ಮಂತ್ರಿಗಳೇನಾಗಿರ್ಲಿಲ್ಲ, ಅವರು ರಾಜಗುರುಗಳು. ಆದ್ರೂ ಕೂಡ ಇಲ್ಲಿ ವಿಶ್ವಾಮಿತ್ರರು ಅವರ ಹೆಸರನ್ನ ಅಲ್ಲಿ ಸೇರಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಬೇರೆ ಇತರ ಮಂತ್ರಿಗಳು ಸುಮಂತ್ರನನ್ನು ಮೊದಲುಗೊಂಡು ಬೇರೆ ಎಲ್ಲಾ ಮಂತ್ರಿಗಳು ಯಾರಿದ್ರು ಅವರೆಲ್ಲರೂ ಕೂಡ ವಸಿಷ್ಠರಿಂದಲೇ ಮಾರ್ಗದರ್ಶನವನ್ನ ತೆಗೆದುಕೊಳ್ತಾ ಇದ್ರು. ಆದ್ದರಿಂದ ವಸಿಷ್ಠ ಪ್ರಮುಖಾಹ, ವಸಿಷ್ಠರನ್ನ ಮೊದಲುಗೊಂಡು ಬೇರೆ ಯಾರು ರಾಜಋಷಿಗಳಿರಬಹುದು, ವಾಮದೇವ ಮತ್ತೊಬ್ಬ ರಾಜಋಷಿ ಅಲ್ಲಿ ಋಷಿ ಮುನಿಗಳು, ರಾಜಋಷಿ ಅಲ್ಲ ಋಷಿ ಮುನಿಗಳು ಆ ಸ್ಥಾನದಲ್ಲಿದ್ರು. ಅದೇ ರೀತಿ ಬೇರೆ ಯಾವ ಮಂತ್ರಿಗಳಿದ್ದಾರೆ ಎಲ್ಲರೂ ಒಟ್ಟಿಗೆ ಸಮ್ಮತಿಯನ್ನ, ಆ ರೀತಿಯಾದಂತ ಅನುಮತಿಯನ್ನ ಕೊಟ್ರೆ ಆವಾಗ ಮಾತ್ರ ರಾಮನನ್ನ ನನ್ನ ಜೊತೆಗೆ ಕಳಿಸ್ಕೊಡು. ಅಭಿಪ್ರೇತಂ ಅಸಂಸಕ್ತಂ ಆತ್ಮಜಂ ದಾತುಮರ್ಹಸಿ ದಶರಾತ್ರಂ ಹಿ ಯಜ್ಞಸ್ಯ ರಾಮಂ ರಾಜೀವಲೋಚನಂ. ಇಲ್ಲಿ ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಎಷ್ಟು ಸಮಯ ರಾಮನನ್ನ ನಿನಗೆ ನೀನು ನನ್ನ ಜೊತೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಇವಾಗ ಹೇಗೆ ನಿತ್ಯಾನಂದ ಪ್ರಭುಗಳಿಗೆ ಕೂಡ 12 ವರ್ಷಗಳು ವಯಸ್ಸಾಗಿದ್ದಾಗ ಒಬ್ಬ ಸನ್ಯಾಸಿಗಳು ಬಂದ್ರು. ನಿಮ್ಗೆಲ್ಲರಿಗೂ ಗೊತ್ತಿದೆ ಕಥೆ ಅಂತ ಅನ್ಕೋತೀನಿ. ನಿತ್ಯಾನಂದ ತ್ರಯೋದಶಿಯ ದಿವಸ ಇದನ್ನ ನಾವು ಯಾವಾಗ್ಲೂ ಚರ್ಚೆಯನ್ನ ಮಾಡ್ತೀವಿ. ಅವ್ರಿಗೆ 12 ವರ್ಷ ವಯಸ್ಸಾಗಿದ್ದಾಗ ಮಾತ್ರ ಸನ್ಯಾಸಿಗಳು ಬಂದ್ರು. ಮತ್ತು ಅವರ ತಂದೆ ತಾಯಂದ್ರಿಗೆ ಹಡಾಯ್ ಪಂಡಿತ್ ಮತ್ತು ಪದ್ಮಾವತಿಗೆ ಏನಂತ ಕೇಳಿದ್ರು, ನಾನು ಯಾವಾಗ್ಲೂ ಒಬ್ಬನೇ, ಇವಾಗ ಸನ್ಯಾಸಿಗಳು ವಿಶೇಷವಾಗಿ ಒಬ್ಬರೇನೆ ಪ್ರಯಾಣ ಮಾಡಬೇಕು, ಆದ್ರೂ ಕೂಡ ನನಗೆ ಇವಾಗ ವಯಸ್ಸಾಗಿರೋದ್ರಿಂದ ನನಗೆ ಒಬ್ಬ ಸೇವಕನ ಅಗತ್ಯವಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಮಗನನ್ನ ನನ್ನ ಜೊತೆಗೆ ಕಳಿಸ್ಕೊಡಿ. ಅದಾದ್ಮೇಲೆ ನಿತ್ಯಾನಂದ ಪ್ರಭುಗಳು ಯಾವತ್ತೂ ಕೂಡ ಏಕಚಕ್ರಕ್ಕೆ ವಾಪಸ್ಸು ಬರ್ಲೇ ಇಲ್ಲ ಅಲ್ವಾ. ಆದ್ದರಿಂದಲೇ ಏಕಚಕ್ರ ಇವತ್ತು ಹೋದ್ರೂ ಕೂಡ ಬರೀ ಬರಡು ಪ್ರದೇಶದ ತರ ಇದೆ ಅದು. ಅಥವಾ ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರಾ ಅಲ್ಲಿಗೆ ಗೊತ್ತಿಲ್ಲ. ಬಂಗಾಳ ಪ್ರದೇಶದಲ್ಲಿ ಮಾಯಾಪುರದಿಂದ ಸುಮಾರು 5 ಗಂಟೆಗಳ ಕಾಲದ ಒಂದು ಪ್ರಯಾಣ ಆಗತ್ತೆ ಅಲ್ಲಿಗೆ. ಬರೀ ಬರಡು ಪ್ರದೇಶ. ಆದ್ದರಿಂದ ಆ ರೀತಿ ನೀನ್ ಅನ್ಕೋಬೇಡ ಅಂತ ಬಹಳ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಯಾರು? ವಿಶ್ವಾಮಿತ್ರರು ದಶರಥನಿಗೆ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ದಶರಾತ್ರಂ ಅಂದ್ರೆ ಕೇವಲ 10 ರಾತ್ರಿಗಳು 10 ದಿವಸ, ಅಂದ್ರೆ 10 ದಿವಸಗಳ ಕಾಲ ಮಾತ್ರ ನಾನು ರಾಮನನ್ನ ಕರೆದುಕೊಂಡು ಹೋಗ್ತೀನಿ. ಅದಾದ್ಮೇಲೆ ರಾಮ ನಿನಗೆ ಸೇರ್ತಾನೆ ಅಂತ ಕೂಡ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಎಷ್ಟು ರಾತ್ರಿಗಳು ಅಂದ್ರೆ 10 ರಾತ್ರಿಗಳು. ನಾತ್ಯೇತಿ ಕಾಲೋ ಯಜ್ಞಸ್ಯ ಯಥಾಯಂ ಮಮ ರಾಘವ ತಥಾ ಕುರುಷ್ವ ಭದ್ರಂ ತೇ ಮಾಚ ಶೋಕೆ ಮನಕೃತಾಹ. ಹೇಗೆ ನಾನು ಯಾವ ಯಜ್ಞವನ್ನ ಮಾಡ್ತಾ ಇದ್ದೀನಿ, ಆ ಯಜ್ಞಕ್ಕೆ ಒಂದು ಸೀಮಿತವಾದಂತಹ ಒಂದು ಅವಧಿ, ಒಂದು ಕಾಲ ಎಂಬುದು ಉಂಟು. ಆ ಕಾಲ ಮೀರಿದರೆ ಆ ಯಜ್ಞವನ್ನ ಮತ್ತೆ ಆರಂಭದಿಂದ ನಾನು ಆರಂಭ ಮಾಡ್ಬೇಕಾಗತ್ತೆ. ಅದನ್ನ ಮತ್ತೆ ನಾನು ಶುರುವಿಂದ ಆರಂಭ ಮಾಡ್ಬೇಕಾಗತ್ತೆ. ಆದ್ದರಿಂದ ನೀನ್ ಏನ್ ಮಾಡ್ಬೇಕು ಅಂದ್ರೆ ಆ ಕಾಲ ಹೇಗೆ ನ ಅತ್ಯಯತಿ, ಆ ಕಾಲ ಮೀರದ ಹಾಗೆ ನೀನ್ ಏನ್ ಮಾಡ್ಬೇಕು, ಆ ಕಾಲ ಮೀರುವ ಮುನ್ನ ನಾನು ಅಲ್ಲಿ ಹೋಗಿ ತಲುಪುವ ಹಾಗೆ ನನ್ನನ್ನ ದಯವಿಟ್ಟು ತತ್ಕ್ಷಣವೇ, ಈ ಕ್ಷಣವೇ ರಾಮನನ್ನ ನನ್ನ ಜೊತೆಗೆ ಕಳುಹಿಸಿಕೊಡು ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರು ವಿಶೇಷವಾಗಿ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಬಿಹೇವಿಯರ್ ಅಂತ ನಾವು ನೋಡ್ಬೋದು. ಅಂದ್ರೆ ಬಹಳ ಸೀದಾ ಅವ್ರಿಗೆ ಏನ್ ಬೇಕು, ಏನನ್ನ ಯಾವ ಒಂದು ಕಾರ್ಯಕಲಾಪವನ್ನ ಮಾಡ್ಬೇಕು ಅಂತ ಇದ್ದಾರೆ ಅದ್ರ ಬಗ್ಗೆ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ರು. ಮಾರೀಚ ಮತ್ತು ಸುಬಾಹುವನ್ನ ಸಂಹಾರ ಮಾಡ್ಬೇಕು ಅಂತ. ಅದಾದ್ಮೇಲೆ ತಕ್ಷಣವೇ ಒಂದೇ ಒಂದು ಶ್ಲೋಕದಲ್ಲಿ ರಾಮನನ್ನ ಕೇಳ್ಬಿಟ್ರು. ಅದಾದ್ಮೇಲೆ ದಶರಥನಿಗೆ ಆಶ್ವಾಸನೆಯನ್ನು ಕೂಡ ನೀಡಿದ್ರು. ಈಗ ಮತ್ತೆ ಆಶ್ವಾಸನೆಯನ್ನ ನೀಡಿ ಎಷ್ಟು ರಾತ್ರಿಗಳು ರಾಮನನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಅವರಿಗೆ ಗೊತ್ತಿದೆ. ಏಕೆಂದ್ರೆ ವಿಶೇಷವಾಗಿ ಇವಾಗ ಅವ್ರಿಗೆ ಹೇಗೆ ಗೊತ್ತಿರಬೇಕು, ಇವಾಗ ರಾಮನನ್ನ ಕರ್ಕೊಂಡು ಹೋಗ್ತೀನಿ ನಾನು, ಇಲ್ಲಿಂದ ನನ್ನ ಆಶ್ರಮಕ್ಕೆ ಹೋಗೋದಕ್ಕೆ ಎಷ್ಟು ದಿವಸಗಳ ಕಾಲ ಬೇಕು ಅನ್ನೋದು ವಿಶ್ವಾಮಿತ್ರರಿಗೆ ಗೊತ್ತಿರಬಹುದು. ಆದ್ರೆ ಅದಾದ್ಮೇಲೆ ಮಾರೀಚ ಮತ್ತು ಸುಬಾಹು 10 ದಿವಸಗಳ ಮುಂಚೆನೆ ಅವರು ಬರ್ತಾರೆ ಅಂತ ಏನೋ ಗ್ಯಾರಂಟಿ ಇಲ್ಲ, ಅದೇನು ಖಚಿತ ಇಲ್ಲ ತಾನೆ. ಆದ್ರೆ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ 10 ದಿವಸಗಳ ಕಾಲ ಮಾತ್ರ ನೀನು ನನ್ನ ಜೊತೆಗೆ ರಾಮನನ್ನ ಕಳುಹಿಸಿಕೊಡು. ಅಂದ್ರೆ ಆ 10 ದಿವಸಗಳ ಕಾಲದಲ್ಲಿ ಮಾರೀಚ ಸುಬಾಹು ಅವರಿಬ್ಬರ ಸಂಹಾರವಾಗಬೇಕು. ಅದಾದ ನಂತರ ಅಹಲ್ಯೆಯ ಉದ್ಧಾರವಾಗಬೇಕು. ಅದಾದ ಮೇಲೆ ಸೀತಾ ಕಲ್ಯಾಣವಾಗಬೇಕು. ಇದೆಲ್ಲವೂ ಕೂಡ 10 ದಿವಸಗಳ
ಅಂತರದಲ್ಲಿ ಅದು ಆಗಬೇಕು. ಅಂದರೆ ದೂರದೃಷ್ಟಿಗಳು ವಿಶ್ವಾಮಿತ್ರರು ಎಂಬುದು ಬಹಳ ಖಚಿತವಾಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇವಾಗ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ, ಇತಿ ಏವ ಮುಕ್ತ್ವಾ ಧರ್ಮಾತ್ಮ ಧರ್ಮಾರ್ಥ ಸಹಿತಂ ವಚಃ. ಇಲ್ಲಿ ವಾಲ್ಮೀಕಿ ಮುನಿಗಳು ಈ ಸರ್ಗದ ಅಂತ್ಯ ಆಗಿದೆ. ಈ ಒಂದು ಅಧ್ಯಾಯ ಏನಿದೆ 19ನೇ ಅಧ್ಯಾಯದ ಅಂತ್ಯಕ್ಕೆ ಬಂದಾಗಿದೆ. ಆದ್ದರಿಂದ ಇಲ್ಲಿ ಇತಿ ಏವ ಮುಕ್ತ್ವಾ, ಹೀಗೆ ನುಡಿದು ವಿಶ್ವಾಮಿತ್ರರು ಏನ್ ಮಾಡಿದ್ರು, ಮಹಾತೇಜ ವಿಶ್ವಾಮಿತ್ರ ಮಹಾಮತಿ ವಿರರಾಮ, ಇಷ್ಟು ಮಾತುಗಳನ್ನ ಆಡಿ ಸುಮಾರು ಇವಾಗ 18 ಶ್ಲೋಕಗಳಲ್ಲಿ ವಿಶ್ವಾಮಿತ್ರರು ಬಹಳ ಸ್ಪಷ್ಟವಾಗಿ ನನಗೆ ಏನ್ ಬೇಕು, ನಾನು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದೀನಿ ಎಂಬುದನ್ನ ಸ್ಪಷ್ಟವಾಗಿ ನುಡಿದಿದ್ದಾರೆ. ಇದಾದ ಮೇಲೆ ಅವರು ಮಾತಾಡೋದಕ್ಕೆ ನಿಲ್ಲಿಸಿದ್ರು, ಅಂದ್ರೆ ಅವರ ಮಾತಿಗೆ ವಿರಾಮವನ್ನ ಕೊಟ್ರು. ವಿರರಾಮ ಅಂದ್ರೆ ವಿರಾಮವನ್ನು ಕೊಟ್ರು, ಮಾತಾಡೋದನ್ನ ನಿಲ್ಲಿಸಿದ್ರು. ಇವಾಗ ದಶರಥನ ಮೇಲೆ ಎಂತಹ ಒಂದು ಪ್ರಭಾವ ಆಯಿತು ಎಂಬುದನ್ನ ವಾಲ್ಮೀಕಿ ಮುನಿಗಳು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸ ತನ್ನಿಶಮ್ಯ ರಾಜೇಂದ್ರ ವಿಶ್ವಾಮಿತ್ರ ವಚ ಶುಭಂ ಶೋಕೇನ ಮಹತಾವಿಷ್ಟ ಚಚಾಲ ಚ ಮುಮೋಹಾಚ. ಬಹಳ ದುಃಖದಿಂದ ದಶರಥ ಇವಾಗ ಇದ್ದಾನೆ. ಏಕೆಂದ್ರೆ ಆ ವಿಶ್ವಾಮಿತ್ರರ ಮುಖಾರವಿಂದದಿಂದ ಬಂದಂತಹ ಒಂದು ನುಡಿ ನಮನ ಏನಿತ್ತು, ಆ ಒಂದು ವಚನಗಳು ಏನಿತ್ತು, ಆ ಒಂದು ವಚನ ಹೇಗಿತ್ತು ಅಂದ್ರೆ ಅವರ ಹೃದಯವನ್ನ ಮತ್ತು ಅವರ ಮನಸ್ಸನ್ನ ಸೀಳುವ ಹಾಗೆ ಇತ್ತು. ಏನಕ್ಕೆ ಅಂದ್ರೆ ವಿಶ್ವಾಮಿತ್ರರು ಏನ್ ಕೇಳ್ತಾರೆ ಅದನ್ನ ನಾವು ಪೂರೈಸಲೇಬೇಕು ಎಂಬುದು ದಶರಥನಿಗೆ ಗೊತ್ತಿದೆ. ಏಕೆಂದ್ರೆ ಮಾತು ಬೇರೆ ಕೊಟ್ಟಾಗಿದೆ, ಮಾತು ಕೊಟ್ಟಿಲ್ದೆ ಹೋದ್ರೂ ಕೂಡ ಅದನ್ನ ಪೂರೈಸಬೇಕು. ಅಂತಹ ಒಬ್ಬ ಋಷಿಮುನಿಗಳು ರಾಜರ ಆಸ್ಥಾನಕ್ಕೆ ಯಾವಾಗ ಬರ್ತಾರೆ, ಸಾಮ್ರಾಜ್ಯಕ್ಕೆ ಬರ್ತಾರೆ, ಆವಾಗ ಅವರ ವಚನವನ್ನ ನಾವು ಪೂರೈಸಲೇಬೇಕು. ಆದ್ರೆ ಈ ಒಂದು ವಚನ ಏನಿದೆ ಅದು ಬಹಳ ಕಷ್ಟವಾದಂತಹ ಒಂದು ವಾಕ್ಯವನ್ನು ನುಡಿದಿದ್ದಾರೆ ವಿಶ್ವಾಮಿತ್ರರು. ಅದನ್ನ ನನ್ನಿಂದ ಪೂರೈಸಲು ಆಗೋದಿಲ್ಲ, ಪೂರೈಸದೇ ಇರೋದಕ್ಕೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸತ್ತತ್ ನಿಶಮ್ಯ, ಅದನ್ನ ಕೇಳಿ ರಾಜೇಂದ್ರ, ಆ ರಾಜರಲ್ಲಿ ಇಂದ್ರನಾದಂತಹ ದಶರಥ, ವಿಶ್ವಾಮಿತ್ರ ವಚ ಶುಭಂ, ಆ ವಚನ ಏನಿತ್ತು ವಿಶ್ವಾಮಿತ್ರರದು ಅದು ನಿಜವಾಗ್ಲೂ ಶುಭ ವಚನ. ಏಕೆ ಅಂದ್ರೆ ವಿಶ್ವಾಮಿತ್ರರು ಏನ್ ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ ದಶರಥನಿಗೆ ಅಂದ್ರೆ, ನಾವಿದನ್ನ ಮುಂಚೆನೆ ನಾವು ಚರ್ಚೆ ಮಾಡಿದ್ವಿ. ಏನಂದ್ರೆ ದಶರಥ ಯಾವಾಗ ರಾಮನ ವಿವಾಹದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾನೆ ತನ್ನ ಮಂತ್ರಿಗಳ ಜೊತೆಗೆ, ಆ ಕ್ಷಣವೇ ವಿಶ್ವಾಮಿತ್ರರು ಆ ಅಯೋಧ್ಯೆಯ ಅರಮನೆಗೆ ಬರ್ತಾರೆ. ವಿಶ್ವಾಮಿತ್ರರ ಆಗಮನವಾಗತ್ತೆ ಅಯೋಧ್ಯೆಯ ಅರಮನೆಗೆ ಎಂಬುದನ್ನ ನಾವು ಚರ್ಚೆ ಮಾಡಿದ್ವಿ. ಏನಕ್ಕೆ ಅದರಿಂದ ಇರುವಂತಹ ಕಾರಣ ಏನಕ್ಕೆ ಅದು ಆಯ್ತು ಅಂದ್ರೆ, ವಿಶ್ವಾಮಿತ್ರರು ದಶರಥನಿಗೆ ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ, ಏನಂದ್ರೆ ನೀನು ರಾಮನ ವಿವಾಹದ ಬಗ್ಗೆ ನೀನು ಚಿಂತೆ ಏನೋ ಮಾಡ್ತಾ ಇದೀಯಾ, ಆದ್ರೆ ಆ ವಿವಾಹ ಕ್ರಿಯೆ ಎಂಬುದು, ವಿವಾಹ ಸಂಸ್ಕಾರವೆಂಬುದು ನಡೆಯಬೇಕಾದ್ದು ನನ್ನಿಂದಾನೇ ಹೊರತು ನಿನ್ನಿಂದ ಅಲ್ಲ, ನಾನು ಮಾಡಿಸ್ಬೇಕು ಅದನ್ನ. ಆದ್ದರಿಂದ ಇದು ವಚನ ಏನು ವಿಶ್ವಾಮಿತ್ರರು ನುಡಿದಿದ್ದಾರೆ ದಶರಥನಿಗೆ, ಅದು ಶುಭ ವಚನ. ಆದ್ರೆ ದಶರಥನಿಗೆ ಅದರ ಅರಿವಿಲ್ಲ ಈ ಸಮಯದಲ್ಲಿ. ಆದ್ದರಿಂದ ದಶರಥ ಹೇಗಾದ ಅಂದ್ರೆ ಶೋಕೇನ ಮಹತಾವಿಷ್ಟ, ಮಹತಾ ಶೋಕೇನ ಆವಿಷ್ಟ. ಆವಿಷ್ಟ ಅಂದ್ರೆ ಸಂಪೂರ್ಣವಾಗಿ ತುಂಬಿ ಹೋದ, ಅವನ ಮನಸ್ಸು ಸಂಪೂರ್ಣವಾಗಿ ಶೋಕದಿಂದ ಮತ್ತು ದುಃಖದಿಂದ ತುಂಬಿ ಹೋಯಿತು. ಮತ್ತು ಚಚಾಲಚ ಮುಮೋಹಚ, ಅವನು ನಡುಗ್ಬಿಟ್ಟ ಮತ್ತು ತತ್ತರಿಸ್ತಾ ಇದ್ದ, ನಡುಗ್ತಾ ಇದ್ದ ಮತ್ತು ತತ್ತರಿಸ್ತಾ ಇದ್ದ. ಅಂದ್ರೆ ಅವನ ಬಾಯಿಯಿಂದ ಆ ಒಂದು ಏನು ಮಾತೆ ಆಚೆ ಬರದೇ ಇರೋ ಹಾಗೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ದಶರಥನದು ಆಗಿತ್ತು. ಲಬ್ಧ ಸಂಯ ತಥಾ ಉತ್ಥಾಯ ಯಶೀದತ ಭಯಾನ್ವಿತ. ಅದಾದ ಮೇಲೆ ಒಂದಷ್ಟು ಕ್ಷಣಗಳ ಕಾಲ ಅವನಿಗೆ ಯಾವುದೇ ಮಾತು ಅವನ ಬಾಯಿಂದ ಆಚೆ ಬರ್ಲಿಲ್ಲ. ಅದಾದ್ಮೇಲೆ ಲಬ್ಧ ಸಂಯ ಅಂದ್ರೆ ಅದಾದ್ಮೇಲೆ ತನ್ನನ್ನೇ ತಾನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಬಂದು, ಅಂದ್ರೆ ತನ್ನ ದುಃಖವನ್ನ ಅದನ್ನ ಮೀರಿ ಅದರಿಂದ ಆಚೆ ಬಂದು ಉತ್ಥಾಯ ಅಂದ್ರೆ ನಿಂತ್ಕೊಂಡು ಏನ್ ಮಾಡದ ಅಂದ್ರೆ ಹೀಗೆ ಭಯಾನ್ವಿತ ವ್ಯಶೀದತ, ಭಯ ಅನ್ನುವುದು ಇನ್ನೂ ಹೋಗಿಲ್ಲ, ಭಯದಿಂದಲೇ ಮಾತನಾಡೋದಕ್ಕೆ ಆರಂಭಿಸದ. ಇತಿ ಹೃದಯ ಮನೋವಿದಾರಣಂ ಮುನಿವಚನಂ ತದತೀವ ಶುಶ್ರುವಾನ್ ನರಪತಿರಭವನ್ ಮಹಾನ್ ಮಹಾತ್ಮ ವ್ಯಥಿತ ಮನಾಹ ಪ್ರಚಚಾಲಚ ಶಾಸನಾತ್. ಅಂದ್ರೆ ಈ ರೀತಿ ಹೃದಯ ಮನೋವಿದಾರಣಂ, ಹೃದಯನ್ನ ಮತ್ತು ಮನಸ್ಸನ್ನ ಒಡೆದು ಹೋಗುವಂತಹ ಮಾತುಗಳನ್ನ ವಿಶ್ವಾಮಿತ್ರರ ಮುಖಾರವಿಂದದಿಂದ ಕೇಳಿ ನರಪತಿ ಮಹಾತ್ಮ ಮಹಾನ್ ಮಹಾತ್ಮ ವ್ಯಥಿತ ಮನಾಹ ಅಭವತ್.
ವ್ಯಥಿತ ಮನಃ ಅಂದ್ರೆ ಅವನ ಮನಸ್ಸು ಸಂಪೂರ್ಣವಾಗಿ ದುಃಖದಿಂದ ಕೂಡ್ ಹೋಗಿತ್ತು. ಮತ್ತು ಅವನು ಆಸನದಿಂದ ಸ್ವಲ್ಪ ಕೆಳಗೆ ಬಿದ್ಬಿಟ್ನಂತೆ ದಶರಥ. ಆಸನಾತ್ ಪ್ರಚಚಾಲ ಅಂದ್ರೆ ಆಸನದಿಂದ ಅವನು ಸ್ವಲ್ಪ ಕೆಳಗೆ ಬಿದ್ಬಿಟ್ಟ, ಅಂದ್ರೆ ಸ್ವಲ್ಪ ಮೂರ್ಛೆ ಹೋಗುವಂತಹ ಒಂದು ಚಿಹ್ನೆಗಳು ಕೂಡ ದಶರಥನಲ್ಲಿ ಬಂದಿತ್ತು. ಇಲ್ಲಿಗೆ ಆ 19ನೇ ಅಧ್ಯಾಯ ಮುಗಿತು. ಇವಾಗ 20ನೇ ಅಧ್ಯಾಯವನ್ನ ಆರಂಭಿಸ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಬಗ್ಗೆ ಬಹಳಷ್ಟು ಆಚಾರ್ಯವರ್ಯರು ವ್ಯಾಖ್ಯಾನವನ್ನ ಬಹಳ ಸುದೀರ್ಘವಾಗಿ ಬರೆದಿದ್ದಾರೆ. ಆದ್ದರಿಂದ ಆ ಒಂದು ಶ್ಲೋಕವನ್ನ ನಾನು ಇವತ್ತು ನಿಮ್ಮೆಲ್ಲರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ತಚ್ಛ್ರುತ್ವಾ ರಾಜಶಾರ್ದೂಲಃ ವಿಶ್ವಾಮಿತ್ರಸ್ಯ ಭಾಷಿತಂ ಮುಹೂರ್ತಂ ಇವ ನಿಸ್ಸಂಯಃ ಸಂಯಾವಾನ್ ಇದಮಬ್ರವೀತ್. ಮುಹೂರ್ತಂ, ಸಂಸ್ಕೃತದಲ್ಲಿ ಮುಹೂರ್ತಂ ಅಂದ್ರೆ ಪ್ರಭುಪಾದರು ಭಾಗವತದಲ್ಲೂ ಬರೀತಾರೆ 48 ನಿಮಿಷಗಳ ಕಾಲ ಅಂತ. ಸೊ 48 ನಿಮಿಷಗಳ ಕಾಲ ದಶರಥ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಪ್ರಜ್ಞೆ ಇಲ್ಲದೆ ಮೂರ್ಛೆ ತಪ್ಪು ಹೋಗಿದ್ದ. ಅದಾದ ಮೇಲೆ ಲಬ್ಧ ಸಂಯಃ, ಅದಾದ ಮೇಲೆ ತನ್ನನ್ನ ತಾನು ಕಂಡುಕೊಂಡು ತನ್ನನ್ನ ತಾನು ಕಾಪಾಡಿಕೊಂಡು ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದು ಅದಾದ ಮೇಲೆ ಹೀಗೆ ನುಡಿಯೋದಕ್ಕೆ ಆರಂಭಿಸಿದ. ಏನನ್ನ ನುಡಿಯೋದಕ್ಕೆ ಆರಂಭಿಸದ ಅಂದ್ರೆ ಇವಾಗ ಈ ಶ್ಲೋಕವನ್ನ ದಯವಿಟ್ಟು ನನ್ನ ಹಿಂದೆ ಹೇಳಿ. ಊನ ಷೋಡಶ ವರ್ಷೋ ಮೇ, ಎಲ್ಲರಿಗೂ ಕಾಣಿಸ್ತದೆ ಅಂತ ಅನ್ಕೋತೀನಿ, ದಯವಿಟ್ಟು ಹೇಳಿ. ಊನ ಷೋಡಶ ವರ್ಷೋ ಮೇ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ರಾಮೋ ರಾಜೀವಲೋಚನಃ ಯುದ್ಧ ಯೋಗ್ಯತಾಂ ಅಸ್ಯ ಪಶ್ಯಾಮಿ ಸಹ ರಾಕ್ಷಸೈಃ. ಈ ಶ್ಲೋಕವನ್ನ ಮೊದಲನೇ ಶ್ಲೋಕ, ಇದು ದಶರಥ ಹೇಳ್ತಾ ಇರತಕ್ಕಂತಹ ಮೊದಲನೇ ಶ್ಲೋಕ. ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ನ ಯುದ್ಧ ಯೋಗ್ಯತಾಂ ಅಸ್ಯ ಪಶ್ಯಾಮಿ ಸಹ ರಾಕ್ಷಸೈಃ. ಬಹಳ ಮುಖ್ಯವಾದಂತಹ ಶ್ಲೋಕ. ಬಾಲಕಾಂಡದಲ್ಲಿ ಬರುವಂತಹ ಬಹಳ ಮುಖ್ಯವಾದಂತಹ ಶ್ಲೋಕಗಳ ಪೈಕಿಯಲ್ಲಿ ಇದು ಕೂಡ ಒಂದು. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಊನ ಷೋಡಶ ವರ್ಷ. ಷೋಡಶ ವರ್ಷ ಅಂದ್ರೆ ಎಷ್ಟು ವರ್ಷಗಳು? ಎಲ್ಲರಿಗೂ ಗೊತ್ತೇ ಇರ್ಬೇಕಿದು. ಎಷ್ಟು ವರ್ಷಗಳು? 16 ಅಲ್ವಾ? 16. ಊನ ಷೋಡಶ ವರ್ಷ ಅಂದ್ರೆ 16ಕ್ಕಿಂತ ಕಡಿಮೆ ಅಂತ. ಅಂದ್ರೆ ನನ್ನ ರಾಮನಿಗೆ ಇನ್ನು 16 ವರ್ಷಗಳು ಕೂಡ ಆಗಿಲ್ಲ. ಹೀಗೆ ಏನಕ್ಕೆ ಹೇಳ್ತಾ ಇದ್ದಾನೆ ಎಂಬುದು ಒಂದು ಪ್ರಶ್ನೆ. ಏಕೆಂದ್ರೆ ಸಾಮಾನ್ಯವಾಗಿ ನೀವು ಯಾರಾದ್ರೂ ನಿಮಗೆ ಕೇಳಿದ್ರೆ ನಿಮ್ಮ ವಯಸ್ಸೆಷ್ಟು ಅಂತ, ಹೆಂಗಸರು ಕೇಳಿದ್ರೆ ಹೇಳ್ಬಾರ್ದು ಅಂತ ಇದೆ ನಿಯಮ. ಆದ್ರೆ ಯಾರು ಗಂಡಸರಿಗೆ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ ಅವಾಗ ಏನ್ ಹೇಳ್ತೀರಾ? ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಹೇಳ್ತೀರಾ ತಾನೆ. ನನ್ನ ವಯಸ್ಸು ಸುಮಾರು 30 ವರ್ಷ ಅಂತ ಇಟ್ಕೊಳ್ಳಿ, ಅವಾಗ ನಾನು 30 ವರ್ಷ ಅಂತ ಹೇಳ್ತೀನಿ. 50 ವರ್ಷ ಆದ್ರೆ 50 ವರ್ಷ ಅಂತ ಹೇಳ್ತೀನಿ. 15 ವರ್ಷ ಆದ್ರೆ 15 ವರ್ಷ ಅಂತ ಹೇಳ್ತೀನಿ. ಇವಾಗ ನನ್ನ ವಯಸ್ಸು 30 ವರ್ಷ ಇದ್ರೆ ನನಗಿನ್ನು 35 ವರ್ಷನೂ ಆಗಿಲ್ಲ ಅಂತ ಏನಕ್ಕೆ ಹೇಳ್ತೀನಿ ನಾನು? ಹಾಗೆ ಸಾಮಾನ್ಯವಾಗಿ ನಾನು ಹೇಳೋದಿಲ್ಲ ತಾನೆ. ಆದ್ರೂ ಇಲ್ಲಿ ದಶರಥ ವಿಶ್ವಾಮಿತ್ರರಿಗೆ ಏನಂತ ಹೇಳ್ತಾ ಇದ್ದಾನೆ? ಊನ ಷೋಡಶ ವರ್ಷ, ನನ್ನ ರಾಮನಿಗೆ ಇನ್ನು 16 ವರ್ಷಗಳ ವಯಸ್ಸು ಕೂಡ ಆಗಿಲ್ಲ. ಏನಕ್ಕೆ ಈ ತರ ಹೇಳ್ತಾ ಇದ್ದಾನೆ ಎಂಬುದು ಒಂದು ಪ್ರಶ್ನೆ. ಯಾರಾದ್ರೂ ಇದಕ್ಕೆ ಉತ್ತರ ಕೊಡೋದಕ್ಕೆ ಬಯಸ್ತೀರಾ? ಪ್ರಯತ್ನ ಪಡ್ತೀರಾ? 16 ಅನ್ನೋದು ಪ್ರೌಢಿಮೆ ಪ್ರಭುಜಿ. ಮೆಚುರಿಟಿ ಬಂದಿರುತ್ತೆ. ಓಕೆ. ಹೇಗೆ ಇವಾಗ ಪ್ಯೂಬರ್ಟಿ ಏಜ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆ 16 ವರ್ಷಗಳ ವಯಸ್ಸಿನಲ್ಲಿ ಒಂದು ಪಕ್ವ ಆಗಿರುತ್ತೆ ಮನಸ್ಸು ಮತ್ತು ಶರೀರ ಅಂತ ನೀವ್ ಹೇಳ್ತಾ ಇದ್ದೀರಾ ಅಲ್ಲ? ಮೆಚ್ಯೂರಿಟಿ ಬಂದಿರುತ್ತೆ. ಓಕೆ, ಒಳ್ಳೆ ಉತ್ತರ. ಅದು ಒಳ್ಳೆ ಉತ್ತರ ಮತ್ತು ಒಳ್ಳೆ ಊಹೆ ಕೂಡ. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಅವನು ಇನ್ನು ಕೂಡ ಮಗು ಅಂತ. ಓಕೆ, ಅಂದ್ರೆ ಅದೇ ಆಲ್ಮೋಸ್ಟ್ ಅದನ್ನೇ, ಇನ್ನೂ ಮಗು ಆಗಿದ್ದಾನೆ. ಆದ್ರಿಂದ ಅದ್ ಹೇಗ್ ನೀವು ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅದು ಒಳ್ಳೆ ಉತ್ತರ. ಬೇರೆ ಏನಾದ್ರೂ ಹೇಳಕ್ಕೆ ಬಯಸ್ತೀರಾ? ಬೇರೆ ಯಾರಾದ್ರೂ? ನಾಟ್ ಎಲಿಜಿಬಲ್. ನಾಟ್ ಎಲಿಜಿಬಲ್ ಫಾರ್ ವಾಟ್? ದಿಸ್ ಥಿಂಗ್ ರೂಲಿಂಗ್ ದ ಎಂಪೈರ್ ಅಂಡ್ ಆಲ್. ಫಾರ್ ರೂಲಿಂಗ್ ದ ಎಂಪೈರ್. ಓಕೆ ಓಕೆ, ಆಕ್ಚುಲಿ ನೀವು ಬಹಳ ಸಮೀಪಕ್ಕೆ ಬಂದಿದ್ದೀರಾ. ಆದ್ರೆ ಫಾರ್ ಏನು ಅನ್ನೋದು ಅಲ್ಲಿ ಸ್ವಲ್ಪ ಗಡ್ಬಡ್ ಆಗ್ತದೆ ಅಷ್ಟೇ. ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಏನಾದ್ರು ಹೇಳಿ. ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ಕೆ ಬಯಸ್ತೀರಾ? ನಾಟ್ ಎಲಿಜಿಬಲ್ ಫಾರ್ ವಾಟ್? ಅವನಿಗೆ ಇನ್ನು ಯೋಗ್ಯತೆ ಇಲ್ಲ. ರಾಜಕುಮಾರ. ಇಲ್ಲ ಇಲ್ಲ,
ವಿಶ್ವಾಮಿತ್ರರು ಅವ್ರು ಬಂದಿರೋದು ಯುದ್ಧ ರಾಮನನ್ನ ಯುದ್ಧ ರಾಜಕುಮಾರ ಮಾಡೋದಕ್ಕೆ ಮಾಡೋದಕ್ಕೆ ಬಂದಿಲ್ಲ. ಹೋಗ್ಲಿಕ್ಕೆ. ಯಾರು ಯಾತಕ್ ಬಂದಿದ್ದಾರೆ ಯುದ್ಧ ವಿಶ್ವಾಮಿತ್ರರು? ರಾಮನನ್ನು ಕರ್ಕೊಂಡು ಆ ಹೋಗ್ಲಿಕ್ಕೆ. ಕರೆಕ್ಟ್, ಅಲ್ಲಿ ಬಂತು ನೋಡಿ ವಿಷಯ. ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಅಂತ ಶ್ಲೋಕದಲ್ಲಿ ಬಂತು ತಾನೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ವಿಶೇಷವಾಗಿ ರಾಮಾಯಣ ಮತ್ತು ಮಹಾಭಾರತ ಆಗಿನ ಕಾಲದಲ್ಲಿ ವಿಶೇಷವಾಗಿ ಒಬ್ಬ ಯೋಧ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾದ್ರೆ, ಯುದ್ಧದಲ್ಲಿ ಭಾಗವಹಿಸಬೇಕಾದ್ರೆ ಅವನಿಗೆ ಕನಿಷ್ಠ ಪಕ್ಷದಲ್ಲಿ 16 ವರ್ಷಗಳ ವಯಸ್ಸು ಆಗಿರಬೇಕು. ಆದ್ದರಿಂದಲೇ ದಶರಥ ಮಹಾರಾಜರು ಇಲ್ಲಿ ವಿಶ್ವಾಮಿತ್ರರಿಗೆ ಏನ್ ಹೇಳ್ತಾ ಇದ್ದಾರೆ? ಊನಷೋಡಶ ವರ್ಷ. ಆದ್ದರಿಂದ ವಿಶ್ವಾಮಿತ್ರರಿಗೆ ವಾಪಸ್ ಸವಾಲನ್ನು ಹಾಕ್ತಾ ಇದ್ದಾರೆ. ಇಸ್ ಥ್ರೋಯಿಂಗ್ ಅ ಚಾಲೆಂಜ್ ಎಟ್ ವಿಶ್ವಾಮಿತ್ರ ಇಂಡೈರೆಕ್ಟ್ಲಿ. ಏನ್ ಹೇಳ್ತಾ ಇದ್ದಾರೆ? ನೀವು ನನ್ನ ರಾಮನನ್ನ ಕರ್ಕೊಂಡು ಹೋಗ್ತೀನಿ ಯುದ್ಧ ಮಾಡೋದಕ್ಕೆ, ಅದು ವಿಶೇಷವಾಗಿ ರಾಕ್ಷಸರ ಜೊತೆಗೆ. ಆ ರಾಕ್ಷಸರ ಯೋಗ್ಯತೆಯನ್ನ ಕೂಡ ನೀವು ಹೇಳಿದ್ದೀರಾ. ಅವ್ರ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಆದ್ರೆ ರಾಮನಿಗೆ ಇನ್ನು 16 ವರ್ಷಗಳ ವಯಸ್ಸು ಕೂಡ ಆಗಿಲ್ಲ. ಇವಾಗ ರಾಮನಿಗೆ ಎಷ್ಟು ವರ್ಷ ವಯಸ್ಸು ಅಂತ ನಾವಾಗ್ಲೇ ನೋಡಿದ್ವಿ. ಎಷ್ಟು ವರ್ಷದ ವಯಸ್ಸು ರಾಮನಿಗೆ ಇವಾಗ? 12. 12 ವರ್ಷದ ವಯಸ್ಸು. ಆದ್ದರಿಂದ ಹೇಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಇವಾಗ ಯಾರಾದ್ರೂ ನಿಮ್ಮ ವಯಸ್ಸನ್ನ ಕೇಳಿದ್ರೆ, ನಾನು ಹೇಗೆ ಮುಂಚೆನೆ ಹೇಳ್ತಾ ಇದ್ದೆ, ನಿಮ್ಮ ವಯಸ್ಸನ್ನು ಕೇಳಿದ್ರೆ ಸಾಮಾನ್ಯವಾಗಿ ಎಷ್ಟು ವರ್ಷದ ವಯಸ್ಸಿರತ್ತೆ ಅಷ್ಟು ವರ್ಷದ ವಯಸ್ಸನ್ನ ನೀವು ಹೇಳ್ತೀರಾ. 18 ವರ್ಷದ ವಯಸ್ಸಿದ್ರೆ 18 ಅಂತ ಹೇಳ್ತೀರಾ. ಆದ್ರೆ ಯಾರಾದ್ರೂ ನಿಮಗೆ ಬಹಳ ದಿವಸಗಳ ನಂತರ ನಿಮ್ಮನ್ನ ಭೇಟಿಯನ್ನ ಮಾಡಿ ನಿಮಗೆ ಕೇಳ್ತಾರೆ, ಬಹಳ ದಿವಸಗಳ ಆದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ, ನಿಮಗೆ ಒಬ್ರು ಮಗ ಇದ್ದಾರಲ್ಲ, ಅವನು ಡ್ರೈವಿಂಗ್ ಮಾಡಕ್ ಶುರು ಮಾಡಿದ್ದಾನ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನೀವೇನ್ ಹೇಳ್ತೀರಾ? ಇಲ್ಲ, ಅವನಿಗಿನ್ನು 18 ವರ್ಷಗಳ ವಯಸ್ಸಿನ್ನೂ ಆಗಿಲ್ಲ ಅಂತ ಹೇಳ್ತೀರಾ. ಏನಕ್ಕೆ ಅಂದ್ರೆ ಆ ಡ್ರೈವಿಂಗ್ ಮಾಡೋದಕ್ಕೆ 18 ವರ್ಷದ ವಯಸ್ಸು ಅನ್ನೋದು ಕನಿಷ್ಠ ಪಕ್ಷ ಆಗಿರ್ಬೇಕು ಅಂತ ಸರ್ಕಾರ ಅದನ್ನ ವಿಧಿಸಿದೆ. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ನೀವು ಯುದ್ಧವನ್ನ ಮಾಡ್ಬೇಕಂದ್ರೆ 18 ವರ್ಷಗಳ ವಯಸ್ಸು ನಿಮಗೆ ಆಗಿರ್ಲೇಬೇಕು. ಇದು ಬಹಳ ಸಹಜವಾದಂತಹ ನಿಯಮ ಎಂಬಂತೆ ಬಹಳಷ್ಟು ಆಚಾರ್ಯರು ಹೇಳ್ತಾರೆ. ಆದರೂ ಕೂಡ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ ಅಂದ್ಮೇಲೆ, ವಿಶ್ವಾಮಿತ್ರರು ಮುಂಚೆ ಕ್ಷತ್ರಿಯರಾದಿದ್ದಂತಹವರು, ಅವರಿಗೆ ಈ ರೀತಿಯಾದಂತಹ ನಿಯಮ ಗೊತ್ತಿರ್ಲೇಬೇಕು. ಕ್ಷತ್ರಿಯರು ಇಲ್ಲದೆ ಹೋದ್ರೂ ಕೂಡ ಋಷಿಮುನಿಗಳಿಗೆ ಈ ರೀತಿಯಾದಂತಹ ನಿಯಮದ ಅರಿವು ಇದ್ದೇ ಇರಬೇಕು. ಆದ್ರೂ ಕೂಡ ವಿಶ್ವಾಮಿತ್ರರು ಈ ರೀತಿಯಾದಂತಹ ಪ್ರಶ್ನೆಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಎಂಬುದು ದಶರಥನಿಗೆ ಗೊತ್ತಿದೆ. ಈ ರೀತಿಯಾದಂತಹ ರಾಮನನ್ನ ದಯವಿಟ್ಟು ನನ್ನ ಜೊತೆ ಕಳಿಸ್ಕೊಡಿ ಅಂತ ಏನು ಕೇಳ್ತಾ ಇದ್ದಾರೆ, ಅದರ ಹಿಂದೆ ಆ ಅರಿವು ವಿಶ್ವಾಮಿತ್ರರಿಗೆ ಖಂಡಿತವಾಗಿಯೂ ಇದೆ. ಆದ್ರೂ ಕೂಡ ರಾಮನನ್ನ ನನ್ನ ಜೊತೆ ಕರೆಸ್ಕೊಡು ಅಂತ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ ಎಂಬುದು ದಶರಥನಿಗೆ ಗೊತ್ತಿದೆ. ಆದ್ರೂ ಕೂಡ ಈ ರೀತಿಯಾದಂತಹ ನಿಯಮ ಇದೆ ಅಂತ ದಶರಥ ವಿಶ್ವಾಮಿತ್ರರಿಗೆ ಗೊತ್ತು ಮಾಡಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಊನಷೋಡಶ ವರ್ಷ. ಈ ಶ್ಲೋಕದಲ್ಲಿ ಒಂದೊಂದು ಶಬ್ದ ಕೂಡ ಬಹಳ ಮುಖ್ಯ. ಒಂದೊಂದು ಶಬ್ದವನ್ನು ಕೂಡ ಇವಾಗ ನಾವು ಅಧ್ಯಯನವನ್ನ ಮಾಡೋಣ. ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾನೆ? ಊನಷೋಡಶ ವರ್ಷ ಮೇ ರಾಮ, ಅವನು ನನ್ನ ರಾಮ ಅಂತ ಹೇಳ್ತಾ ಇದ್ದಾನೆ. ಮೇ ರಾಮ ಅಂದ್ರೆ ಏನು? ಅವನು ನನ್ನ ರಾಮ, ನನ್ನ ರಾಮ. ಆತರ ಏನಕ್ಕೆ ಹೇಳ್ತಾ ಇದ್ದಾನೆ? ಎಲ್ಲರಿಗೂ ಗೊತ್ತಿದೆ ತಾನೆ, ಅವನು ಡಿ ರಾಮ, ದಶರಥ ರಾಮ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ನಾವು ಹೆಸರನ್ನ ಹೇಳ್ಬೇಕಾದ್ರೆ ನಮ್ಮ ತಂದೆಯ ಹೆಸರು, ನಮ್ಮ ಊರಿನ ಹೆಸರು ಎಲ್ಲಾನು ಇರುತ್ತೆ ಅಲ್ವಾ. ಒಂದು ಜೋಕ್ ಕೂಡ ಇದೆ, ಒಂದು ಹಾಸ್ಯಾಸ್ಪದವಾಗಿ ಒಂದು ಜೋಕ್ ಕೂಡ ಇದೆ. ಏನಂದ್ರೆ, ಇದು ಸುಮ್ನೆ ಜೋಕ್ ಅಷ್ಟೇನೆ, ಯಾರು ಗಂಭೀರವಾಗಿ ತಗೋಬೇಡಿ. ಒಂದ್ಸತಿ ಜೇಮ್ಸ್ ಬಾಂಡ್ ಇದಾನಲ್ಲ, ಜೇಮ್ಸ್ ಬಾಂಡ್ ಯಾರು ಡಿಟೆಕ್ಟಿವ್ ಸೀರಿಯಲ್ ನಲ್ಲಿ ಬರ್ತಾ ಇದ್ದ, ಆ ಜೇಮ್ಸ್ ಬಾಂಡ್ ಅನ್ನೋನು ದಕ್ಷಿಣ ಭಾರತಕ್ಕೆ ಬಂದಂತೆ. ದಕ್ಷಿಣ ಭಾರತಕ್ಕೆ ಬಂದಾದ್ಮೇಲೆ ಅವನ ಫೇಮಸ್ ಡೈಲಾಗ್ ಇದೆ. ಅವನ್ ಎಲ್ಲಿ ಹೋದ್ರು ಅವನ ಪರಿಚಯನ ಯಾರಾದ್ರೂ ಕೇಳಿದ್ರೆ ಅವನೇನ್ ಹೇಳ್ತಾನೆ? ಐ ಆಮ್ ಬಾಂಡ್, ಜೇಮ್ಸ್ ಬಾಂಡ್ ಅಂತ ಹೇಳ್ತಾನೆ. ಅಂದ್ರೆ ಮೊದಲು ಬಾಂಡ್, ಆಮೇಲೆ ಜೇಮ್ಸ್ ಬಾಂಡ್ ಅಂತ ಆ ರೀತಿ ಅವನ ಪರಿಚಯವನ್ನ ಮಾಡಿಸ್ಕೊಡ್ತಾನೆ. ಅದರಿಂದ ದಕ್ಷಿಣ ಭಾರತದಲ್ಲಿ ಒಬ್ಬನನ್ನ ಭೇಟಿಯಾಗಿ ಅವನನ್ನ ಏನೋ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಆ ದಕ್ಷಿಣ ಭಾರತೀಯ ಇವನು ಕೇಳದಂತೆ, ನಿಮ್ಮ ಪರಿಚಯವನ್ನ ನನಗೆ ಕೊಡಿ ಅಂತ. ಅವಾಗ ಇವನ್ ಹೇಳ್ದ, ಐ ಆಮ್ ಬಾಂಡ್, ಜೇಮ್ಸ್ ಬಾಂಡ್. ಆವಾಗ ಈ ದಕ್ಷಿಣ ಭಾರತೀಯ ನಾನ್ ಯಾರಕ್ ಕಡಿಮೆ ಅಂತ ಅವನ ಹೆಸರನ್ನ ಹೇಳೋದಕ್ಕೆ ಶುರು ಮಾಡದಂತೆ. ಇದೆಲ್ಲರಿಗೂ ಎಷ್ಟೊಂದ್ ಸಲ ಕೇಳಿದೀರಾ ಅಂತ ಅನ್ಕೋತೀನಿ. ಅವಾಗ ಹೇಳಕ್ ಶುರು ಮಾಡದಂತೆ, ಐ ಆಮ್ ಸಾಯಿ, ವೆಂಕಟ ಸಾಯಿ, ತಿರುವೆಂಕಟ ಸಾಯಿ, ವಿಶಾಖಪಟ್ಟಣಂ ತಿರುವೆಂಕಟ ಸಾಯಿ. ಆ ರೀತಿ ಏನೋ ಒಂದು ದೊಡ್ಡ ಹೆಸರು, 20 ಹೆಸರುಗಳು ಇರತಕ್ಕಂತ ಒಂದು ಹೆಸರನ್ನ ಅವನು ಹೇಳ್ದ. ಅವಾಗ ಬಾಂಡ್ ತಡ್ಕೊಳಕ್ ಆಗ್ಲಿಲ್ಲ, ಅವನು ವಾಪಸ್ ಅವನ ದೇಶಕ್ಕೆ ಹೊರಟೋದ ಅಂತ ಅದೇನೋ ಒಂದು ಜೋಕ್ ಇದೆ ಆ ರೀತಿ. ಸೊ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಮ್ಮ ತಂದೆ ಹೆಸರು ಕೂಡ ನಮ್ ಜೊತೆಗೆ ಬರುತ್ತೆ ಅಲ್ವಾ. ನನ್ನ ಸ್ವಯಂ ಹೆಸರನ್ನು ನೋಡಿದ್ರೆ ಆತರ ಇದೆ. ನನ್ನ ಹೆಸರು ಕೌಸ್ತುಭ ಆದ್ರೂ ಕೂಡ ನನ್ನ ತಂದೆ ಹೆಸರು ನರಸಿಂಹನ್ ಅಂತ, ಅದು ಕೂಡ ನನ್ನ ಹೆಸರು ಜೊತೆಗಿದೆ. ಆದ್ರಿಂದ ಎಲ್ಲರಿಗೂ ಗೊತ್ತಿದೆ ಇದೆ. ದಶರಥ ರಾಮ
ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೂ ಕೂಡ ಅವನು ನನ್ನ ರಾಮ ಅಂತ ವಿಶ್ವಾಮಿತ್ರರಿಗೆ ಹೇಳ್ತಾ ಇದ್ದಾನೆ. ಏನಕ್ಕೆ ಹೇಳ್ತಾ ಇದ್ದಾನೆ? ಮತ್ತೊಂದು ಪ್ರಶ್ನೆ, ಉತ್ತರ ಕೊಡಿ. ಪ್ರೀತಿನ್ ವ್ಯಾಮೋಹದೆ. ವ್ಯಾಮೋಹನವನ್ನ ತೋರಿಸೋದಕ್ಕೆ, ಅಂದ್ರೆ ನಾ ಕಳಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ, ಧನ್ಯವಾದಗಳು. ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ಕೆ ಬಯಸ್ತೀರಾ? ಅದು ಸರಿನೇ, ಅವ್ರು ಏನ್ ಹೇಳಿದ್ದಾರೆ ಅದು ಸರಿ, ಪರ್ಫೆಕ್ಟ್ ಆಗಿದೆ. ಬೇರೆ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ? ಬೇರೆ ಎಷ್ಟೊಂದು ಕಾರಣಗಳಿರ್ಬೋದು. ಆಯ್ತು. ಸೊ ಅದು ಒಂದು ಬಹಳ ಮುಖ್ಯವಾದಂತಹ ಕಾರಣ, ವ್ಯಾಮೋಹದಿಂದ ಅವನ ವ್ಯಾಮೋಹವನ್ನ ವ್ಯಕ್ತಪಡಿಸೋದಕ್ಕೆ. ಏಕೆಂದ್ರೆ ವಿಶ್ವಾಮಿತ್ರನಿಗೆ ಆಗ್ಲೇ ಗೊತ್ತಿದೆ, ಪುತ್ರ ಸ್ನೇಹದಿಂದ ನಿನ್ನ ರಾಮನನ್ನ ನನ್ನ ಜೊತೆಗೆ ಕಳಿಸದೇ ಇರ್ಬೇಡ ಅಂತ ವಿಶ್ವಾಮಿತ್ರರು ಆಗ್ಲೇ ಹೇಳಿದ್ರು ಕೂಡ ಮತ್ತೊಮ್ಮೆ ಅದನ್ನ ಖಚಿತಪಡಿಸ್ಕೊಡ್ಬೇಕು ವಿಶ್ವಾಮಿತ್ರರಿಗೆ. ಆದ್ದರಿಂದ ಏನ್ ಹೇಳ್ತಾ ಇದ್ದಾನೆ? ಮೇ ರಾಮಃ ಅಂತ. ಅದು ಒಂದು ಮುಖ್ಯವಾದಂತಹ ಒಂದು ಕಾರಣ. ಮತ್ತೊಂದು ಮುಖ್ಯವಾದಂತಹ ಕಾರಣ ಏನು, ಇಲ್ಲಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ಏನ್ ಬರೀತಾರೆ ಅಂದ್ರೆ, ಸಾಮಾನ್ಯವಾಗಿ ದಾನವನ್ನ ನೀಡಬೇಕಾದ್ರೆ ಒಂದು ಪ್ರಥೆ ಇದೆ, ಒಂದು ನಿಯಮವಿದೆ. ಯಾರು ದಾನವನ್ನ ನೀಡ್ತಾರೆ ಆ ದಾನಿಗಳು ಈ ವಸ್ತು ನನ್ನದು ಅಂತ ಯಾವತ್ತೂ ಹೇಳಬಾರದು. ಇದು ಬಹಳ ಸಾಮಾನ್ಯವಾದಂತಹ ನಿಯಮ. ನಿಮ್ಮ ಮನೆಗೆ ಯಾರೋ ಒಬ್ರು ಭಿಕ್ಷುಕರು ಬರ್ತಾರೆ, ಅವರಿಗೆ ನೀವು ಅನ್ನವನ್ನ ದಾನ ಮಾಡ್ತೀರಾ ಅಂದ್ರೆ ಯಾವತ್ತೂ ನೀವು ಅನ್ನವನ್ನ ದಾನ ಮಾಡ್ಬೇಕಾದ್ರೆ ಈ ಅನ್ನ ನನ್ನದು ಅಂತ ಯಾವತ್ತೂ ಕೂಡ ಹೇಳಬಾರದು. ಯಾವಾಗ ನೀವು ಆ ರೀತಿ ಮಾಡ್ತೀರಾ, ವಸ್ತುತಃ ಯಾರು ಅದನ್ನ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ನಿಜವಾಗಲೂ ವೈದಿಕ ಪರಂಪರೆ, ವೈದಿಕ ಸಭ್ಯತನ ಎನ್ನುವುದು ಅವರಲ್ಲಿ ಇದ್ರೆ ಅದನ್ನ ಅವರು ಸ್ವೀಕರಿಸಲೇಬಾರದು. ಏಕೆ ಅಂದ್ರೆ ಅಲ್ಲಿ ಯಾವಾಗ ನನ್ನದು ಅನ್ನೋದು ಬಂದ್ಬಿಡತ್ತೆ, ಆ ಮಮಕಾರ ಅನ್ನೋದು ಬಂದ್ಬಿಡತ್ತೆ, ಆವಾಗ ಅದು ಆ ಒಂದು ವಸ್ತು ಏನಿರತ್ತೆ ಆ ವಸ್ತುವನ್ನ ಸ್ವೀಕರಿಸಿದ್ರೆ ಯಾರು ಸ್ವೀಕರಿಸ್ತಾರೆ ಅವರಿಗೆ ಈ ವ್ಯಕ್ತಿಯ ಪಾಪ ಕೂಡ ಆ ವಸ್ತುವಿನ ಜೊತೆಗೆ ಬರುತ್ತೆ ಎಂಬುದು ವೈದಿಕವಾದಂತಹ ಒಂದು ನಿಯಮ. ಆದ್ದರಿಂದ ಇಲ್ಲಿ ದಶರಥ ಬಹಳ ಬುದ್ಧಿವಂತಿಕೆಯಿಂದ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ವಿಶ್ವಾಮಿತ್ರರು ಏನ್ ಕೇಳ್ತಾ ಇದ್ದಾರೆ, ರಾಮನನ್ನ ದಾನದಲ್ಲಿ ಕೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ. ಆದ್ದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ರಾಮ ನನ್ನವನು ಅಂತ ಹೇಳ್ಬಿಟ್ರೆ ಪ್ರಾಯಶಃ ವಿಶ್ವಾಮಿತ್ರರಿಗೆ ಆ ನಿಯಮ ಗೊತ್ತೇ ಇದೆ. ಆದ್ದರಿಂದ ವಿಶ್ವಾಮಿತ್ರರು ಮತ್ತೆ ರಾಮನನ್ನ ಕೇಳದೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅಂತ ಅನ್ಕೊಂಡು ದಶರಥ ಏನ್ ಹೇಳ್ತಾ ಇದ್ದಾನೆ, ನನ್ನ ರಾಮ ಮೇ ರಾಮಃ ಅಂತ ಹೇಳ್ತಾ ಇದ್ದಾನೆ. ಎಂತ ಸುಂದರವಾಗಿ ವ್ಯಾಖ್ಯಾನ ಬರೆದಿದ್ದಾರೆ ನೋಡಿ. ಆದ್ದರಿಂದಲೇ ನಮ್ಮ ವೈದಿಕ ಪರಂಪರೆಯಲ್ಲಿ ಯಾವಾಗ ಯಜ್ಞವನ್ನ ಕೂಡ ಮಾಡ್ತೀವಿ ಏನ್ ಹೇಳ್ತೀವಿ ನಾವು, ಇಂದ್ರ ಯಸ್ವಾಹ ಇಂದ್ರ ಇದಂ ನ ಮಮ. ಈ ಒಂದು ಯಾವ ಯಾವ ವಸ್ತುಗಳನ್ನ ನಾನು ಇಂದ್ರನಿಗೆ ಸಮರ್ಪಿಸ್ತಾ ಇದ್ದೀನಿ ಇದರಲ್ಲಿ ಯಾವ ವಸ್ತುವು ಕೂಡ ನನ್ನದಲ್ಲ. ನ ಮಮ, ಹೇ ಇಂದ್ರ, ಹೇ ಇಂದ್ರನೇ ಇದು ನನ್ನದಲ್ಲ, ನಿನಗೆ ನಾನಿದನ್ನ ಸಮರ್ಪಿಸ್ತಾ ಇದ್ದೀನಿ. ವರುಣ ಯಸ್ವಾಹ ವರುಣ ಇದಂ ನ ಮಮ. ಈ ರೀತಿ ಎಲ್ಲ ನಮ್ಮ ವೈದಿಕ ಮಂತ್ರಗಳು ಬರುತ್ತೆ ಯಜ್ಞವನ್ನ ಮಾಡ್ಬೇಕಾದ್ರೆ, ಅಲ್ವೇ? ಸೊ ಅದೇ ರೀತಿ ನ ಮಮ, ಮಮಕಾರ ಇಲ್ಲದೆ ಇರೋದು ಏನಿದೆ ಅದು ನಮಮ. ಆ ನಮಮ ಎಂಬಂತ ಶಬ್ದದಿಂದಲೇ ನಮಃ ಎಂಬಂತ ಶಬ್ದ ಬಂದಿರೋದು. ಅರ್ಥ ಆಗ್ತಾ ಇದೆಯಾ ಇವಾಗ? ನಮಃ, ಓಂ ನಮಃ, ಎಲ್ಲಾ ಕಡೆ ನಮಃ ಅಂತ ಏನ್ ನೋಡ್ತೀವಿ. ಹಂಗಂದ್ರೆ ಏನು ಅಂದ್ರೆ ಮಮಕಾರ ಇಲ್ಲದೆ ಇರೋದು ಅಂತ, ಅಂದ್ರೆ ನನ್ನದು ಏನೂ ಅಲ್ಲ. ಅದೇ ಮಮಕಾರ ಎಂಬಂತಹ ಶಬ್ದದಿಂದ ನ ಮಮಕಾರ ಅನ್ನೋದು ನಮಸ್ಕಾರ ಎಂಬಂತ ಶಬ್ದವೂ ಕೂಡ ಬಂದಿದೆ. ದಯವಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಡಿವೈಸ್ ಗಳನ್ನ ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ನನಗೆ ಮತ್ತೆ ಇಲ್ಲಿ ನೋಡ್ತಾ ಇರೋದು ನನ್ಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗತ್ತೆ. ಸೊ ನಮಮಕಾರ ನಮಸ್ಕಾರ, ನಮಸ್ಕಾರ ಎಂಬಂತ ಶಬ್ದ ಏನಿದೆ ಇವಾಗ ಹೀಗೆ ಯಾವಾಗ ಮಾಡ್ತೀವಿ ನಾವು ನಮಸ್ಕಾರದ ಚಿಹ್ನೆಯನ್ನ, ಹಿಂಗಂದ್ರೆ ಏನು, ಈಗ ಮಾಡೋದು ಯಾವತ್ತು ಹಿಂಗಿರಬಾರ್ದು. ಇವತ್ತು ಯಾರಾದ್ರೂ ಹಿಂಗೆ ನಮಸ್ಕಾರ ಮಾಡೋದನ್ನ ನೋಡಿದೀರಾ? ತಮ್ಮ ಕಡೆಗೇನೆ ನಮಸ್ಕಾರದ ಚಿಹ್ನೆಯನ್ನ ಮಾಡ್ಕೊಂಡು ಇಲ್ಲ, ಹೀಗೆ ಮಾಡ್ತಾರೆ. ಅಂದ್ರೆ ಏನು, ನನ್ನದು ಯಾವುದೂ ಅಲ್ಲ ಎಲ್ಲವೂ ನಿಮ್ಮದು ಅನ್ನೋ ತರಹ. ಅಂದ್ರೆ ಭಗವಂತನಿಗೆ ವಿಶೇಷವಾಗಿ ನಮಸ್ಕಾರವನ್ನ ಮಾಡ್ಬೇಕಾದ್ರೆ ನನ್ನದು ಯಾವುದೂ ಅಲ್ಲ, ನಾನು ಕೂಡ ನಿನ್ನವನು, ಈ ಆತ್ಮ ಕೂಡ ನಿನಗೆ ಸೇರುತ್ತದೆ ಮತ್ತು ನನ್ನಲ್ಲಿ ನನ್ನ ಸಣ್ಣ ಸಾನ್ನಿಧ್ಯದಲ್ಲಿ ಯಾವ ಯಾವ ವಸ್ತುಗಳಿದೆ, ವಾಟ್ ಆಬ್ಜೆಕ್ಟ್ಸ್ ಆರ್ ಇನ್ ಮೈ ಜುರಿಸ್ಡಿಕ್ಷನ್, ಅದೆಲ್ಲವೂ ಕೂಡ ನಿನ್ನದು. ಆದ್ದರಿಂದ ಮೇ ರಾಮಃ ಅಂತ ಹೇಗೆ ದಶರಥ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಬಹಳ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಪ್ರಾಯಶಃ ವಿಶ್ವಾಮಿತ್ರರು ಈ ರೀತಿಯಾದಂತಹ ನನ್ನ ಮಮಕಾರವನ್ನ ನೋಡಿದ್ರೆ ಮತ್ತೆ ರಾಮನನ್ನ ಕೇಳದೆ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಮುಂದಿನ ಶಬ್ದ
ಆಯ್ತಾ? ಈ ರೀತಿ ಒಂದೊಂದು ಶಬ್ದದ ಮೇಲೆ ಬಹಳಷ್ಟು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ವಿಶೇಷವಾಗಿ ಗೋವಿಂದರಾಜರು. ಮುಂದಿನ ಶಬ್ದ ಏನು? ರಾಜೀವ ಲೋಚನ. ರಾಜೀವ ಲೋಚನ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿರಬೇಕು. ಪ್ರಾಯಶಃ ಭಾರತದಲ್ಲಿ ಬಹಳ ಸಾಮಾನ್ಯವಾದಂತಹ ಹೆಸರು ರಾಜೀವ ಲೋಚನ. ನಮ್ಮ ದೊಡ್ಡಪ್ಪನ ಹೆಸರು ಕೂಡ ರಾಜೀವ ಲೋಚನಂ ಅಂತ. ಏನು ಅದರ ಅರ್ಥ? ರಾಜೀವ ಲೋಚನ ಅಂದ್ರೆ ಏನು? ರಾಜೀವ ಅಂದ್ರೆ ಏನು? ಲೋಚನ ಅಂದ್ರೆ ಕಣ್ಣು. ಕಮಲ 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 ಹಾ. ರಾಜೀವ ಲೋಚನ. ರಾಜೀವ ಲೋಚನ ಅಂದ್ರೆ ಏನು? ಮತ್ತೆ ಕಮಲ? ಕಣ್ಣು. ಕಣ್ಣು. ಕಮಲದ ಲೋಚನ. ಕಣ್ಣುಗಳನ್ನ ಉಳ್ಳುವಂತವನು. ಯಾರಿಗೆ ತಾವರೆಯಂತಹ ಕಣ್ಣುಗಳು ಇರ್ತದೆ ಅವನಿಗೆ ರಾಜೀವ ಲೋಚನ. ಇವಾಗ ದಶರಥ ರಾಮನನ್ನ ರಾಜೀವ ಲೋಚನ ಅಂತ ಏನು ಕರಿತಾ ಇದ್ದಾನೆ ಅನ್ನೋದು ಪ್ರಶ್ನೆ. ದಯವಿಟ್ಟು ತಮ್ಮ ತಮ್ಮ ವ್ಯಾಖ್ಯಾನಗಳನ್ನ ಕೊಡಿ. ಮುಂಚೆನೆ ಹೇಳಿದ ಹಾಗೆ ನಿಮ್ಮ ವ್ಯಾಖ್ಯಾನ ಕೂಡ ಒಂದೊಂದು ದಿವಸ ಯಾವತ್ತು ಗೊತ್ತಿಲ್ಲ ಬರ್ಬೋದು. ನಿಮ್ಮ ವ್ಯಾಖ್ಯಾನವನ್ನ ಮುಂದಿನ ಪೀಳಿಗೆ ಓದ್ಲೂಬಹುದು, ಗೊತ್ತಿಲ್ಲ. ಸುಮ್ನೆ ಹೇಳ್ತಾ ಇದ್ದೀನಿ ಅಷ್ಟೇ, ಜೋಕಾಗಿ. ದಯವಿಟ್ಟು ಹೇಳಿ, ಊಹೆ ಮಾಡಿದ್ರು ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಹೇಳಿ. ಏನಕ್ಕೆ ರಾಜೀವ ಲೋಚನ ಅಂತ ಕರಿತಾ ಇದ್ದಾನೆ ರಾಮನನ್ನ? ನನ್ನ ರಾಮನಿಗೆ ಎಂತ ಕಣ್ಣುಗಳಿದೆ? ರಾಜೀವ ಲೋಚನ. ಇದು ಈ ಸಂದರ್ಭಕ್ಕೆ ಅನುಸಾರವಾಗಿ ಏನಕ್ಕೆ ಹೇಳ್ತಾ ಇದ್ದಾನೆ? ಸಂದರ್ಭಕ್ಕೆ ಅನುಗುಣವಾಗಿದ್ಯೋ ಅಥವಾ ಇಲ್ವಾ? He can take his own decision, I think. ತಮ್ಮ ನಿರ್ಧಾರವನ್ನ ತಾವೇ ತೆಗೆದುಕೊಳ್ತಾರೆ. ಅದಕ್ಕೂ ತಾವರೆಗೂ ಏನ್ ಸಂಬಂಧ ಮಾತಾಜಿ? ದೊಡ್ಡ ಕಣ್ಣುಗಳಿಂದ, ಕೃಷ್ಣನಾಗಿದ್ದ ಅಗಲವಾದ ಕಣ್ಣುಗಳಿಂದ. ಓಕೆ, ದೂರದೃಷ್ಟಿ ಇದೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ, ಒಳ್ಳೆ ಊಹೆ, ಧನ್ಯವಾದಗಳು. ಹೇಳಿ ಪ್ರೂಜಿ. ಆ ಪುತ್ರ ವಾತ್ಸಲ್ಯ ಅವ್ರ ಮೇಲೆ ಇರ್ತಕ್ಕಂತ ಪ್ರೀತಿಗೆ ಅವರು ತಬ್ಬಿಬ್ಬಾಗಿ ಅವ್ರ ಬಾಯಿಂದ ಅವ್ರಿಗೆ ಗೊತ್ತಾಗ್ದೇನೆ ಬೇರೆ ಬೇರೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಮಗನ ಬಗ್ಗೆ. ಅವ್ರಿಗೆ ಎಷ್ಟು ವಾತ್ಸಲ್ಯ ಇತ್ತು ಅಂದ್ರೆ ಅವ್ರ ಬಾಯಿಂದ ತಪ್ಪಿಟ್ಟು ಬೇರೆ ಯಾವ್ದೋ ಶಬ್ದ ಬಂದ್ಬಿಡ್ತು ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ ಓಕೆ, ಅದು ಒಂದು ಕಾರಣ ಇರ್ಬೋದು, ಆದ್ರೆ ಇಲ್ಲಿ ಆತರ ಕಾರಣ ಬರೋದಿಲ್ಲ, ಪ್ರಾಸಂಗಿಕವಲ್ಲ ಅದು. ಇರ್ಲಿ, ಆದ್ರೆ ಬಹಳ ಒಳ್ಳೆ ಊಹೆ ಮಾಡಿದ್ದೀರಾ. ಓಕೆ, ನಾನು ಹೇಳ್ತೀನಿ. ರಾಜೀವ ಲೋಚನ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ? ಇದಕ್ಕೇನೆ ಆಚಾರ್ಯರ ವ್ಯಾಖ್ಯಾನದ ಜೊತೆಗೆ ರಾಮಾಯಣವನ್ನ ಓದ್ಬೇಕಂತ ಹೇಳೋದು. ಇದನ್ನೆಲ್ಲ ನೀವು ಟಿವಿ ಸೀರಿಯಲ್ ಅಲ್ಲಿ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ಅಲ್ವಾ ಈ ತರ. ಆದ್ರೆ ಯಾವಾಗ ರಾಮಾಯಣವನ್ನ ಆಚಾರ್ಯರ ವ್ಯಾಖ್ಯಾನದ ಜೊತೆಗೆ ಓದ್ತೀವಿ ಆವಾಗ ರಸಗ್ರಂಥ ಮತ್ತು ರಹಸ್ಯ ಗ್ರಂಥ ಎರಡು ಅಂತ ನಾನು ಹೇಳಿದ್ದೆ ಆರಂಭದಲ್ಲಿ. ಈ ರಹಸ್ಯಗಳು ಬರೀ ಆಚಾರ್ಯ ವ್ಯಾಖ್ಯಾನದಲ್ಲಿ ಮಾತ್ರ ನಿಮಗೆ ಸಿಗುವಂತಹದ್ದು. ಏನಕ್ಕೆ ಹೇಳ್ತಾ ಇದ್ದಾನೆ ರಾಜೀವ ಲೋಚನ ಅಂದ್ರೆ? ರಾಜೀವ ಅಂದ್ರೆ ತಾವರೆ. ತಾವರೆಯ ವಿಕಾಸ ಮತ್ತು ತಾವರೆ ಮುಚ್ಕೊಳ್ಳೋದು ಯಾವಾಗತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ತಾವರೆ ಯಾವಾಗ ಅರಳತ್ತೆ ಮತ್ತು ಯಾವಾಗ ಮುಚ್ಕೊಳ್ಳತ್ತೆ? ಸೂರ್ಯನ ಬಿಸಿಲು. ಸೂರ್ಯೋದಯವಾಗ್ತಾ ಇದ್ದಂತೆ ತಾವರೆ ಅರಳತ್ತೆ ಮತ್ತು ಸೂರ್ಯಾಸ್ತ ಆಗ್ತಾ ಇದ್ದಂತೆ ತಾವರೆ ಮುಚ್ಕೊಳ್ಳತ್ತೆ. ಅದೇ ರೀತಿ ರಾಮ ಏನ್ ಮಾಡ್ತಾನೆ? ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ಎದ್ದು ಬಿಡ್ತಾನೆ ಮತ್ತು ಸೂರ್ಯಾಸ್ತ ಆದ ತಕ್ಷಣವೇ ಮಲಗ್ಬಿಡ್ತಾನೆ. ಏಕೆಂದ್ರೆ ರಾಮ ಬಹಳ ವಿಧೇಯನಾಗಿರ್ತಕ್ಕಂತ ಒಬ್ಬ ಬಾಲಕ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ರಾಮನನ್ನ ರಾಕ್ಷಸರ ಜೊತೆಗೆ ಯುದ್ಧ ಮಾಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ರಾಕ್ಷಸರು ಸೂರ್ಯಾಸ್ತದ ಜೊತೆಗೆ ಏಳ್ತಾರೆ ಮತ್ತು ಸೂರ್ಯೋದಯದ ಜೊತೆಗೆ ಮಲಗ್ತಾರೆ. ನಾಕ್ಟರ್ನಲ್ ಬೀಯಿಂಗ್ಸ್ ಅಂತಾರಲ್ಲ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ. 2ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಶ್ಲೋಕಕ್ಕೆ ಏನರ್ಥ? ಯಾರಾದ್ರೂ ಗೊತ್ತಿದ್ಯಾ? ಈ ಶ್ಲೋಕ ಭಗವದ್ಗೀತೆಯ 2ನೇ ಅಧ್ಯಾಯದ 69ನೇ ಶ್ಲೋಕ ಇದು. ಯಾರಿಗಾರು ಗೊತ್ತಿದ್ಯಾ ಈ ಶ್ಲೋಕದ ಅರ್ಥ? ಯಾರಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಇಂಟರಾಕ್ಟಿವ್ ಆಗಿರ್ಲಿ ಅಂತ ಕೇಳ್ತಾ ಇದ್ದೀನಿ ಪ್ರಶ್ನೆಗಳನ್ನ ಅಷ್ಟೇನೆ. ಓಕೆ, ಈ ಶ್ಲೋಕಕ್ಕೆ ಏನ್ ಅರ್ಥ ಅಂದ್ರೆ ನೀವೆಲ್ಲರೂ ಅರ್ಥವನ್ನ ಕೇಳಿರ್ತೀರಾ. ಯಾವ ಒಂದು ಸಮಯ ಒಬ್ಬ ಸೆಲ್ಫ್ ಇಂಟ್ರಾಸ್ಪೆಕ್ಟಿವ್ ಸೇಜ್ ಅಂತ ಏನೋ ಬರೀತಾರೆ ಪ್ರಭುಪಾದರಲ್ಲಿ, ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಂತಹ ಒಬ್ಬ ಮುನಿಗೆ ಯಾವ ಒಂದು ಸಮಯ ರಾತ್ರಿ ಆಗಿರುತ್ತೆ, ಅದೇ ಸಮಯ ಮತ್ತೊಬ್ಬ ಭೌತಿಕವಾದಿಗೆ ಅದು ಬೆಳಗ್ಗಿನ ಸಮಯ ಆಗಿರುತ್ತೆ. ಮತ್ತು ಯಾವ ಸಮಯ ಒಬ್ಬ ಭೌತಿಕವಾದಿಗೆ ರಾತ್ರಿ ಆಗಿರುತ್ತೆ, ಆ ಸಮಯ ಈ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂತಹ ಒಬ್ಬ ಋಷಿ ಮುನಿಗೆ ಅದು ಬೆಳಿಗ್ಗೆ ಆಗಿರುತ್ತೆ ಎಂಬಂತೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಇಲ್ಲಿ ರಾಜೀವ ಲೋಚನ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ರಾಮ ಮತ್ತು ರಾಕ್ಷಸರ ಒಂದು ಸ್ಕೆಡ್ಯೂಲ್ ಏನಿದೆ ಅದು ಮ್ಯಾಚ್ ಆಗ್ತಾ ಇಲ್ಲ. ಏನಕ್ಕೆ ರಾಮನನ್ನ ಕರ್ಕೊಂಡು ಹೋಗ್ತೀನಿ ಅಂತ ತಾವು ಹೇಳ್ತಾ ಇದ್ದೀರಾ? ಈಗಾಗಲೇ ಅವನಿಗೆ 16 ವರ್ಷಗಳ ವಯಸ್ಸು ಇನ್ನೂ ಆಗಿಲ್ಲ ಮತ್ತು ಅವನು ನನ್ನ ರಾಮ ಮತ್ತು
ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ರಾಜೀವಲೋಚನ, ಅವನಿಗೆ ತಾವರೆಯಂತ ಕಣ್ಣುಗಳು ಕೂಡ ಇದೆ. ಅಂದ್ರೆ ರಾಮನು ಮಲಗೋದು ಮತ್ತು ಏಳೋದು ಆ ಸಮಯ ರಾಕ್ಷಸರು ಮಲಗೋದು ಮತ್ತು ಏಳುವ ಸಮಯಕ್ಕೆ ಅದು ಹೊಂದುತ್ತಾ ಇಲ್ಲ ಅಂತ 3 ಕಾರಣಗಳು ಹೇಳಾಯ್ತು. ಮತ್ತು ನ ಪಶ್ಯಾಮಿ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಅಂತ 3ನೇ ಮತ್ತು 4ನೇ ಸಾಲಿನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೂ ಒಂದು ವಿಶೇಷವಾದಂತ ಅರ್ಥ ಉಂಟು. ಈ ರಾಮನನ್ನ ರಾಕ್ಷಸರ ಜೊತೆಗೆ ಯುದ್ಧ ಮಾಡೋದಕ್ಕೆ ನನಗೆ ಯೋಗ್ಯತೆ ರಾಮನಲ್ಲಿ ಇರುವುದು ನನಗೆ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದ್ರೆ ರಾಕ್ಷಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಯಮ ಅನ್ನೋದು ಇರೋದಿಲ್ಲ. ಯುದ್ಧದಲ್ಲಿ ಅವರು ಭಾಗವಹಿಸಬೇಕಾದ್ರೆ, ಯುದ್ಧದಲ್ಲಿ ಯುದ್ಧವನ್ನ ಮಾಡ್ಬೇಕಾದ್ರೆ ಅವರು ಯಾವುದೇ ರೀತಿಯಾದ ನಿಯಮವನ್ನ ಪಾಲಿಸೋದಿಲ್ಲ. ಕೈಗೆ ಏನ್ ಸಿಗುತ್ತೋ ಅದನ್ನ ಬಿಸಾಕ್ತಾರೆ ಅಷ್ಟೇನೆ. ತಾಟಕೆಯ ಜೊತೆಗೆ ಯಾವಾಗ ರಾಮನ ಒಂದು ಯುದ್ಧವಾಗತ್ತೆ ಆವಾಗ ನಾವು ಗಮನಿಸಬಹುದು. ತಾಟಕೆಗೆ ಯಾವಾಗ ನಾನು ಇನ್ನೇನು ಸೋಲ್ತೀನಿ ಅಂತ ಆವಾಗ ಅವಳಿಗೆ ಖಚಿತವಾಗತ್ತೆ, ಅವಳ ಕೈಯಲ್ಲಿ ಏನೇನು ಸಿಗತ್ತೋ ಎಲ್ಲವನ್ನೂ ರಾಮನ ಕಡೆಗೆ ಎಸಿತಾಳೆ. ಒಂದು ವೃಕ್ಷ ಸಿಗತ್ತೆ, ಒಂದು ಮರ ಸಿಗತ್ತೆ, ಅದನ್ನ ಎಸಿತಾಳೆ. ಆ ಬಂಡೆಗಳು ಎಷ್ಟು ದಪ್ಪ ದಪ್ಪ ಬಂಡೆಗಳು ಸಿಗತ್ತೆ ಅದೆಲ್ಲವನ್ನೂ ಕೂಡ ರಾಮನ ಕಡೆಗೆ ಎಸಿತಾಳೆ. ಆದ್ದರಿಂದ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ಆ ರಾಕ್ಷಸರಿಗೆ ಯಾವುದೇ ರೀತಿಯಾದಂತಹ ನಿಯಮ ಇಲ್ಲ ಯುದ್ಧ ಮಾಡ್ಬೇಕಾದ್ರೆ. ಆದರೆ ರಾಮನು ನಿಯಮವನ್ನ ಬಿಟ್ಟು ಒಂದ್ ಹೆಜ್ಜೆ ಕೂಡ ಈ ಕಡೆ ಆ ಕಡೆ ಹೋದಂತವನಲ್ಲ. ಹಿ ಆಲ್ವೇಸ್ ಫಾಲೋಸ್ ದ ರೂಲ್ ಬುಕ್. ಆದ್ದರಿಂದ ಅದ್ ಹೇಗ್ ತಾನೇ ರಾಮ ರಾಕ್ಷಸರ ಜೊತೆಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಎಂಬುದನ್ನ ಇಲ್ಲಿ ದಶರಥ ವಿಶ್ವಾಮಿತ್ರರಿಗೆ ಕೇಳ್ತಾ ಇದ್ದಾರೆ. ಒಂದು ಸವಾಲನ್ನ ಹಾಕ್ತಾ ಇದ್ದಾರೆ. 4 ಕಾರಣಗಳನ್ನ ಕೊಟ್ಟು ಒಂದು ಚಾಲೆಂಜ್ ಹಾಕ್ತಾ ಇದ್ದಾರೆ. ಈ ಶ್ಲೋಕ ಬಹಳ ಮುಖ್ಯವಾದಂತಹ ಶ್ಲೋಕ ಅಂತ ಹೇಳಿದೆ. ಆಗಲೇ ನಿಮಗೆ ಗೊತ್ತಾಗಿದೆ 4 ವಿಶೇಷವಾದಂತಹ ಶಬ್ದಗಳಿಗೆ 4 ವಿವಿಧವಾದಂತಹ ಕಾರಣಗಳನ್ನ ಆಚಾರ್ಯರು ಇಲ್ಲಿ ನೀಡಿದ್ದಾರೆ. ಅದಷ್ಟು ಮಾತ್ರ ಅಲ್ಲ, ಈ ಶ್ಲೋಕ ಬಹಳ ಮುಖ್ಯವಾದಂತಹ ಶ್ಲೋಕ. ಏನಕ್ಕೆ ಅಂದ್ರೆ ಈ ಶ್ಲೋಕವನ್ನ ಆಧಾರವಾಗಿಟ್ಕೊಂಡು ರಾಮಾಯಣದಲ್ಲಿ ರಾಮನ ವಯಸ್ಸು ಎಷ್ಟು ಎಂಬುದು ನಿರ್ಧಾರ ಮಾಡ್ತಾರೆ. ಏನಕ್ಕೆ ಅಂದ್ರೆ ಈ ಒಂದು ಹಂತದಲ್ಲಿ ರಾಮನಿಗೆ ಮತ್ತು ಸೀತೆಗೆ ವಿಶೇಷವಾಗಿ ಎಷ್ಟು ವರ್ಷಗಳ ವಯಸ್ಸು ಎಂಬುದನ್ನ ಖಚಿತವಾಗಿ ವಾಲ್ಮೀಕಿ ಮುನಿಗಳು ಎಲ್ಲೂ ಹೇಳಿಲ್ಲ. ಸೀತೆಯ ಮದುವೆ ಆಗ್ಬೇಕಾದ್ರೂ ಕೂಡ ಪ್ರಾಯಶಃ ಆ ರೀತಿಯಾದಂತ ಒಂದು ಶ್ಲೋಕ ಬರೋದಿಲ್ಲ. ಆದ್ದರಿಂದ ಸಂಪೂರ್ಣವಾದಂತಹ ರಾಮಾಯಣವನ್ನ ಅಧ್ಯಯನವನ್ನ ಮಾಡಿ ವಿಶೇಷವಾಗಿ ಗೋವಿಂದರಾಜರು ಇಲ್ಲಿ 4 ವಿಶೇಷವಾದಂತಹ ಶ್ಲೋಕಗಳನ್ನ ಕೊಟ್ಟು ರಾಮ ಮತ್ತು ಸೀತೆಗೆ ಈ ಒಂದು ಸಮಯದಲ್ಲಿ ಎಷ್ಟು ವಯಸ್ಸು ಎಂಬುದನ್ನ ಖಚಿತವಾಗಿ ಅವರು ಹೇಳ್ತಾರೆ. ಈ ಶ್ಲೋಕದಿಂದ ಏನು ಗೊತ್ತಾಗತ್ತೆ ಅಂದ್ರೆ ಕೇವಲ ಒಂದೇ ಒಂದು ವಸ್ತು ನಮಗೆ ಗೊತ್ತಾಗತ್ತೆ. ಏನಂದ್ರೆ ರಾಮನ ವಯಸ್ಸು ಇನ್ನು 16 ಆಗಿಲ್ಲ. ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು, 1, 2 ಅಲ್ಲ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ 10 ಆಗಿರ್ಬೋದು, 11 ಆಗಿರ್ಬೋದು, 12, 13, 14, 15 ಎಷ್ಟು ಬೇಕಾದ್ರೂ ಆಗಿರ್ಬೋದು. ಅದರಲ್ಲಿ ಯಾವುದು ಖಚಿತವಾಗಿ ಎನ್ನುವುದನ್ನ ಗೋವಿಂದರಾಜರು ಬೇರೆ ಬೇರೆ ಆಧಾರಗಳನ್ನ ಕೊಟ್ಟು ಇಲ್ಲಿ ಹೇಳ್ತಾರೆ. ಮೊದಲನೇ ಆಧಾರ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಒಂದು ಶ್ಲೋಕವನ್ನ ಸೀತೆ ರಾವಣನಿಗೆ ಹೇಳ್ತಾಳೆ. 18 ಹಿ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ಭರ್ತಾ ಮಮ ಮಹಾತೇಜ ವಯಸಾ 25. ಯಾವಾಗ ರಾವಣ ಆ ಸನ್ಯಾಸಿಯ ವೇಷೆಯಲ್ಲಿ ಸೀತೆಯ ಅಪಹರಣವನ್ನ ಮಾಡಬೇಕಂತ ಆ ನಾಸಿಕ ಪ್ರದೇಶಕ್ಕೆ, ಇವತ್ತಿನ ಪಂಚವಟಿ, ಅದು ಇವತ್ತಿನ ನಾಸಿಕ ಆವತ್ತಿನ ಪಂಚವಟಿ ಅಲ್ವಾ, ಬಹಳ ಸುಂದರವಾದಂತಹ ಸ್ಥಳ. ಮಹಾರಾಷ್ಟ್ರದಲ್ಲಿ ನಾಸಿಕ್ ಅನ್ನೋದೇನಿದೆ ಬಹಳ ಸುಂದರವಾದಂತಹ ಸ್ಥಳ. ತಾವೆಲ್ಲರೂ ಅಲ್ಲಿಗೆ ಹೋಗಿಲ್ದೆ ಹೋದ್ರೆ ದಯವಿಟ್ಟು ಒಂದ್ಸತಿ ಅಲ್ಲಿಗೆ ಹೋಗ್ಬೋದು. ಕೊರೋನಾ ಎಲ್ಲ ಆದ್ಮೇಲೆ ಇವಾಗ್ಲೂ ಕೂಡ ಹೋಗ್ಬೋದು. ಸೊ ಅಲ್ಲಿ ಯಾವಾಗ ರಾವಣ ಸೀತೆಯನ್ನ ಅಪಹರಣವನ್ನ ಮಾಡೋದಕ್ಕೆ ಬರ್ತಾನೆ, ಸನ್ಯಾಸಿಯಾಗಿ ಸೀತೆಗೆ ಬಹಳಷ್ಟು ಪ್ರಶ್ನೆಗಳನ್ನ ಮುಂಚೆ ಅವನು ಕೇಳ್ತಾನೆ. ನಿನ್ನ ಪರಿಚಯವನ್ನ ನನಗೆ ಮಾಡಿಕೊಡು. ಸೀತೆ ಪೆದ್ದಾಗಿ ಸುಮ್ನೆ ಹೇಳ್ತಾ ಇದ್ದೀನಿ, ಆದ್ರೆ ಅವಳಿಗೆ ಯಾವುದೇ ರೀತಿಯಾದಂತಹ ಒಂದು ಅರಿವು ಇಲ್ಲದೆ ಆ ರಾವಣನ ಆಧಾರ್ ಕಾರ್ಡ್ ಅನ್ನ ಕೇಳಿದೆ, ರಾವಣನ ಒಂದು ಐಡೆಂಟಿಟಿ ಪ್ರೂಫ್ ಏನನ್ನು ಕೇಳಿದೆ. ರಾವಣನಿಗೆ ಮೊದಲು ತಿನ್ನ ಪರಿಚಯವನ್ನ ನನಗೆ ಮಾಡಿಕೊಡು ಅಂತ ಹೇಳೋದಕ್ಕೂ ಮುಂಚೆ ಸೀತೆ ಎಲ್ಲವನ್ನೂ ಕೂಡ ಹೇಳ್ಬಿಡ್ತಾಳೆ. ಆ ಶ್ಲೋಕಗಳ ಪೈಕಿಯಲ್ಲಿ ಈ ಶ್ಲೋಕ ಕೂಡ ಬರುತ್ತೆ. 18 ಹಿ ವರ್ಷಾಣಿ. 18 ಅಂದ್ರೆ ಎಷ್ಟು? 18 ಅಂದ್ರೆ ಎಷ್ಟು? 18 ಅಂದ್ರೆ 18 ಅಲ್ವಾ? ದಶ ಅಂದ್ರೆ 10, ಅಷ್ಟ ಅಂದ್ರೆ 8, 10 + 8 ಎಷ್ಟಾಯ್ತು? 18. ಆದ್ದರಿಂದ ನಾನು ಅಯೋಧ್ಯೆಯನ್ನ ಬಿಟ್ಟಾಗ
ರಾಮ ಮತ್ತು ನಾನು ಅಯೋಧ್ಯೆಯನ್ನ ಬಿಟ್ಟಾಗ ನಮಗೆ ಎಷ್ಟು ವರ್ಷದ ವಯಸ್ಸಾಗಿತ್ತು ಎಂಬುದನ್ನ ಸೀತೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾಳೆ. ನನಗೆ ಎಷ್ಟು ವರ್ಷಗಳ ವಯಸ್ಸಾಗಿತ್ತು? 18 ವರ್ಷ. ಅಷ್ಟಾದಶ ಹಿ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ. ನನ್ನ ಜನ್ಮದಲ್ಲಿ ಆಗಿನ ಕಾಲದಲ್ಲಿ ಯಾವಾಗ ನಾನು ಅಯೋಧ್ಯೆಯನ್ನ ಬಿಟ್ಟೆ ನನಗೆ 18 ವರ್ಷದ ವಯಸ್ಸಾಗಿತ್ತು. ಮತ್ತು ಭರ್ತ ಮಮ ಮಹಾತೇಜ, ಭರ್ತ ಅಂದ್ರೆ ನನ್ನ ಗಂಡ, ನನ್ನ ಗಂಡ ಮಮ ಮಹಾತೇಜ ವಯಸ್ಸ ಪಂಚವಿಂಶಕಃ, ಅವನಿಗೆ ಎಷ್ಟು ವರ್ಷದ ವಯಸ್ಸಾಗಿತ್ತು ಅಂದ್ರೆ ಪಂಚವಿಂಶತಿ. ವಿಂಶತಿ ಅಂದ್ರೆ ಸಂಸ್ಕೃತದಲ್ಲಿ 20, ಪಂಚ ಅಂದ್ರೆ 5, 20 + 5 ಎಷ್ಟಾಯ್ತು? 25 ವರ್ಷದ ವಯಸ್ಸಾಗಿತ್ತು. ನನಗೆ 18 ವರ್ಷ ಮತ್ತು ರಾಮನಿಗೆ ಎಷ್ಟು ವರ್ಷದ ವಯಸ್ಸು? 25 ವರ್ಷ. ಇದು ಈಕ್ವೇಶನ್ 1 ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಎಕ್ಸ್ ಅಂಡ್ ವೈ ಅಂತ ಇಟ್ಕೊಂಡ್ರೆ, ಯಾರು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ಇವಾಗ ಎಕ್ಸ್ ಅನ್ನೋದು ಸೀತೆಯ ಒಂದು ವಯಸ್ಸಾದ್ರೆ ವೈ ಅನ್ನೋದು ರಾಮನ ವಯಸ್ಸು ಅಂತ ಇಟ್ಕೊಳ್ಳಿ. ಎಕ್ಸ್ ಅನ್ನೋದು ಎಷ್ಟು ಇವಾಗ? 18, ವೈ ಅನ್ನೋದು 25 ಆಯ್ತು. ಮತ್ತೆ ಮುಂದಿನ ಆಧಾರವನ್ನ ಗೋವಿಂದರಾಜರು ಕೊಡ್ತಾರೆ. ಮುಂದಿನ ಶ್ಲೋಕವನ್ನ ಸೀತೆ ಹನುಮಂತನಿಗೆ ಹೇಳಿದ್ದು ಎಲ್ಲಿ ಅಂದ್ರೆ ಆ ಅಶೋಕ ವಾಟಿಕೆಯಲ್ಲಿ ಅಲ್ವಾ? ಲಂಕೆಯಲ್ಲಿ ಅಶೋಕ ವಾಟಿಕೆಯಲ್ಲಿ ಆ ಪುಂಷಿಪಾ ವೃಕ್ಷದಿಂದ ಯಾವಾಗ ಹನುಮಂತ ಸೀತೆಯ ದರ್ಶನವನ್ನ ಮಾಡ್ತಾನೆ, ಆದ್ಮೇಲೆ ಸೀತೆಯನ್ನ ಭೇಟಿಯನ್ನ ಕೂಡ ಮಾಡ್ತಾನೆ. ಅಲ್ಲಿ ಸೀತೆ ಹನುಮಂತನಿಗೆ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂದ್ರೆ ಸಮಾಹ 12 ತತ್ರಾಹಂ ರಾಘವಸ್ಯ ನಿವೇಶನೆ. ಬಹಳ ಮುಖ್ಯವಾದಂತಹ ಶ್ಲೋಕ. ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಸೀತೆ ಅಂದ್ರೆ, ನಾನು ಮದುವೆಯಾದ ನಂತರ ಆ ಅಯೋಧ್ಯೆಯಲ್ಲಿ ರಾಮನ ಜೊತೆಗೆ ಎಷ್ಟು ವರ್ಷಗಳ ಕಾಲ ಕಳೆದೆ ಎಂಬುದನ್ನ ಸೀತೆ ಹನುಮಂತನಿಗೆ ಹೇಳ್ತಾ ಇದ್ದಾಳೆ. ಎಷ್ಟು ವರ್ಷ ನಾನು ಮತ್ತೆ ರಾಮ ಜೊತೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಬಾಳಿದ್ವಿ ಅಂದ್ರೆ ಸಮಾಹ ಅಂದ್ರೆ ವರ್ಷಗಳು. 12 ತತ್ರಾಹಂ, 12 ಸಮಾಹ ತತ್ರಾಹಂ ರಾಘವಸ್ಯ ನಿವೇಶನೆ ಆಸಂ. ಅಂದ್ರೆ 12 ವರ್ಷಗಳ ಕಾಲ ನಾನು ರಾಘವನ ಜೊತೆಗೆ, ರಾಮನ ಜೊತೆಗೆ ಅಯೋಧ್ಯೆಯಲ್ಲಿ ಮದುವೆಯಾದ ನಂತರ ಇದ್ದೆ. ಆಯ್ತಾ? ಇವಾಗ ಎರಡು ಕಂಬೈನ್ ಮಾಡಿದ್ರೆ ನಿಮಗೆ ಇಬ್ಬರ ವಯಸ್ಸು ಸಿಕ್ಬಿಡತ್ತೆ ಅಲ್ವಾ? ಏನಕ್ಕೆ ಅಂದ್ರೆ ಮೊದಲನೇ ಶ್ಲೋಕದಲ್ಲಿ ಸೀತೆ ರಾವಣನಿಗೆ ಏನ್ ಹೇಳ್ತಾ ಇದ್ದಾಳೆ, ನಾವು ಅಯೋಧ್ಯೆಯನ್ನ ಬಿಟ್ಟಾಗ ಎಷ್ಟು ವಯಸ್ಸಿತ್ತು ಅಂತ ಹೇಳ್ತಾಳೆ. ಮತ್ತೆ ಸೀತೆ ಹನುಮಂತನಿಗೆ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಅಯೋಧ್ಯೆಯಲ್ಲಿ ಎಷ್ಟು ವರ್ಷಗಳ ಕಾಲ ನಾನಿದ್ದೆ. ಇವಾಗ ಎರಡನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾ, ಆಡ್ ಮಾಡ್ಬೇಕಾ? ಆಡ್ ಮಾಡ್ಬೇಕಾ? ಆ ಎರಡನ್ನು ಕೂಡಿಸ್ಬೇಕಾ ಅಥವಾ ಕಳಿಬೇಕಾ? ಕೂಡಿಸ್ಬೇಕಾ? ಇವಾಗ ನಮಗೆ ಏನ್ ಬೇಕಾಗಿರೋದು? ಇವಾಗ ನಾವ್ ಏನ್ ತಿಳ್ಕೊಬೇಕಾಗ್ತ ಇದೀವಿ? ಯಾರ ವಯಸ್ಸು? ಯಾವಾಗಿನ ವಯಸ್ಸು? ರಾಮ ಮತ್ತು ಸೀತೆಯ ಮದುವೆ ಆಗ್ಬೇಕಾದ್ರೆ ಎಷ್ಟು ವಯಸ್ಸು ಅಂತ ನಾವು ತಿಳ್ಕೊಬೇಕು. ಕರೆಕ್ಟ್ ತಾನೆ? ಯಾಕೆಂದ್ರೆ ಈ ವರ್ಷನೇ ಇವಾಗ ವಿಶ್ವಾಮಿತ್ರರು ಯಾವಾಗ ರಾಮನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನು 10 ದಿವಸಗಳ ಒಟ್ಟಿಗೆ ಅಂತರದಲ್ಲಿ 10 ದಿವಸಗಳ ಒಳಗೇನೆ ಸೀತೆ ಮತ್ತು ರಾಮನ ವಿವಾಹ ಆಗ್ಬಿಡುತ್ತೆ. ಅಂದ್ರೆ ರಾಮ ಮತ್ತು ಸೀತೆಯ ವಿವಾಹದ ವಯಸ್ಸನ್ನ ತಿಳ್ಕೊಂಡ್ರೆ ರಾಮ ಅಯೋಧ್ಯೆಯನ್ನ ವಿಶ್ವಾಮಿತ್ರ ಜೊತೆಗೆ ಯಾವಾಗ ಬಿಟ್ಟ ಆ ವಯಸ್ಸು ಎರಡು ಒಂದೇನೆ ಅಂತ ಗೊತ್ತಾಗತ್ತೆ. ಸೊ ಇವಾಗ ಅದೆರಡು ಈಕ್ವೇಶನ್ ಸಬ್ಟ್ರಾಕ್ಟ್ ಮಾಡ್ಬೇಕಾ, ಆಡ್ ಮಾಡ್ಬೇಕು? ಅದು ನನ್ನ ಪ್ರಶ್ನೆ. ಮೈನಸ್ ಮಾಡ್ಬೇಕಾ? ಏನಕ್ಕೆ ಮೈನಸ್ ಮಾಡ್ಬೇಕು? ಆಗ ಅವರ ನಿಜ ವಯಸ್ಸು ಗೊತ್ತಾಗ್ತದೆ. ಅಲ್ಲ, ಕಳಿಬೇಕು ತಾನೆ. ಸೊ ಕಳೆದ್ರೆ ಎಷ್ಟು ಬರುತ್ತೆ ಅವಾಗ? 18 - 12 ಎಷ್ಟಾಯ್ತು? 6. ಮತ್ತೆ 25 - 12 ಎಷ್ಟಾಯ್ತು? 13. ಆಯ್ತಾ? ಸೊ ಇಬ್ಬರ ವಯಸ್ಸು ನಮ್ಗೆ ಗೊತ್ತಾಯ್ತು ಇವಾಗ. ಸೊ ಅಲ್ಲಿ 13, 12 ಅಂತ ನಾನು ಮುಂಚೆ ಹೇಳಿದ್ದೆ ತಾನೆ, ರಾಮನ ವಯಸ್ಸು ಇವಾಗ 12 ವರ್ಷಗಳ ವಯಸ್ಸು ಅಂತ. ಸೊ ಅಲ್ಲಿ ಒಂದೊಂದ್ ಕಡೆ 12, ಒಂದೊಂದ್ ಕಡೆ 13 ಅಂತ ಹೇಳ್ತಾರೆ. ಆದ್ರೆ 12, 13 ವರ್ಷ ಅಂತ ರಾಮನಿಗೆ ನಾವು ಅನ್ಕೋಬಹುದು. ಆದ್ರೆ ಮತ್ತೊಂದು ಶ್ಲೋಕವಿದೆ. ಈ 3ನೇ ಶ್ಲೋಕವನ್ನ ಯಾರು ಹೇಳೋದು ಅಂದ್ರೆ ಮಾರೀಚ ರಾವಣನಿಗೆ ಹೇಳೋದು. ಯಾರು? ಮಾರೀಚ ರಾವಣನಿಗೆ. ಯಾವಾಗ ರಾವಣ ಮಾರೀಚನಿಗೆ ಹೋಗ್ಬಿಟ್ಟು ಸೀತೆಯ ಅಪಹರಣವನ್ನ ಮಾಡೋದಕ್ಕೆ ನನ್ನ ಸಹಾಯವನ್ನ ಮಾಡು, ನನಗೆ ಸಹಾಯವನ್ನ ಮಾಡು ಅಂತ ಕೇಳ್ಕೊತಾನೆ, ಆವಾಗ ಮಾರೀಚ ರಾವಣನಿಗೆ ಒಂದು ಚೇತಾವಣಿಯನ್ನ ಕೊಡ್ತಾನೆ, ಒಂದು ವಾರ್ನಿಂಗ್ ಅನ್ನ. ಏನ್ ಹೇಳ್ತಾನೆ ಅಂದ್ರೆ ಬಾಲೋ 12 ವರ್ಷೋಯಂ ಅಕೃತಾಸ್ತತ್ರ ಚ ರಾಘವ. ರಾಮನಿಗೆ ಯಾವಾಗ 12 ವರ್ಷಗಳ ವಯಸ್ಸಾಗಿತ್ತು ಆವಾಗಲೇನೆ ಅವನು ನನ್ನ ತಾಯಿಯನ್ನ ಸಂಹಾರ ಮಾಡ್ದ, ನನ್ನ ತಮ್ಮನನ್ನ ಕೂಡ ಸಂಹಾರ ಮಾಡ್ದ ಅಲ್ವಾ? ಸೊ ಇದು ಯಾವಾಗ ಅಂದ್ರೆ ಅದೇ ಸಮಯದಲ್ಲಿ. ಏಕೆಂದ್ರೆ ಮೊದಲು ಮಾರೀಚ ಮತ್ತು ಸುಬಾಹುವಿನ ಆ ಒಂದು
ಅವರನ್ನ ಸುಬಾಹುವನ್ನ ಕೊಂದು ಮಾರೀಚನಿಗೆ ತಕ್ಕದ ಒಂದು ಶಿಕ್ಷೆಯನ್ನು ಕೊಟ್ಟಾದ ಮೇಲೆ ಮಾತ್ರ ಅಹಲ್ಯೆಯ ಉದ್ಧಾರ ಮತ್ತು ಸೀತಾ ವಿವಾಹವನ್ನ ರಾಮ ಮಾಡ್ಕೊಂಡಿತ್ತು. ಆದ್ದರಿಂದ ಈ ಒಂದು ಕಾಲದಲ್ಲಿ ರಾಮನಿಗೆ ಎಷ್ಟು ವರ್ಷದ ವಯಸ್ಸು ಅಂದ್ರೆ 12 ವರ್ಷದ ವಯಸ್ಸು. ಆದ್ರೆ ಇದಕ್ಕೆ ವಿರುದ್ಧವಾದಂತಹ ಮತ್ತೊಂದು ಶ್ಲೋಕ ಕೂಡ ರಾಮಾಯಣದಲ್ಲಿ ಬರುತ್ತೆ, ವಿರುದ್ಧವಾದಂತಹ ಶ್ಲೋಕ. ಈ ಶ್ಲೋಕವನ್ನ ಕೈಕೇಯಿ ರಾಮನಿಗೆ ಹೇಳ್ತಾಳೆ. ಕೈಕೇಯಿ ರಾಮನಿಗೆ ಯಾವಾಗ ಹೇಳ್ತಾಳೆ ಅಂದ್ರೆ, ರಾಮನಿಗೆ ಯಾವಾಗ ವನವಾಸಕ್ಕೆ ಹೋಗ್ಬೇಕು ಅಂತ ಒಂದು ಆಜ್ಞೆ ಬರುತ್ತೆ, ಪಿತುರಾಜ್ಞೆಯಿಂದ ಯಾವಾಗ ವನವಾಸಕ್ಕೆ ಹೋಗ್ಬೇಕು ಅಂತ ರಾಮನಿಗೆ ಗೊತ್ತಾಗತ್ತೆ, ಆವಾಗ ಕೈಕೇಯಿ ಹತ್ರ ರಾಮ ಹೋಗ್ಬಿಟ್ಟು ಅನುಮತಿಯನ್ನು ಕೇಳ್ಬೇಕಾದ್ರೆ ಕೈಕೇಯಿ ರಾಮನಿಗೆ ಈ ಶ್ಲೋಕವನ್ನ ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂದ್ರೆ, ದಶಸಪ್ತಚ ವರ್ಷಾಣಿ ಜಾತಸ್ಯ ತವ ಪುತ್ರಕ ಆಸೀತಾನಿ ಪ್ರಕಾಂಕ್ಷಂತ್ಯ ಮಮ ದುಃಖ ಪರೀಕ್ಷಯಂ. ದಶಸಪ್ತ ಚ ವರ್ಷಾಣಿ ಏನ್ ಹೇಳ್ತಾ ಇದ್ದಾಳೆ ಕೌಸಲ್ಯ ಅಂದ್ರೆ, 17 ವರ್ಷಗಳ ಕಾಲದಿಂದ 17 ವರ್ಷಗಳು ನಾನು ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ನ, ನಿನ್ನ ವನವಾಸವನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ನ. ಯಾಕೆಂದ್ರೆ ಕೌಸಲ್ಯಗೆ ಬಹಳ ದುಃಖವಾಗಿದೆ. ಕೈಕೇಯಿ ಯಾವ ಒಂದು ವರವನ್ನ ಕೇಳಿದ್ದಾಳೆ ದಶರಥನ ಹತ್ರ, ಅದನ್ನ ಕೇಳಿ ಕೌಸಲ್ಯಗೆ ಬಹಳ ದುಃಖವಾಗಿದೆ. ನನ್ನ ರಾಮನಿಗೆ ವನವಾಸವನ್ನ ಕೇಳಿದ್ದಾಳಲ್ಲ, ಅದರಿಂದ ಬಹಳ ದುಃಖವಾಗಿದೆ. ರಾಮನಿಗೆ ವ್ಯಕ್ತಪಡಿಸ್ತಾ ಇದ್ದಾಳೆ, ಏನ ಹೇಳ್ತಾ ಇದ್ದಾಳೆ ಅಂದ್ರೆ, ದಶಸಪ್ತಚ ವರ್ಷಾಣಿ 17 ವರ್ಷಗಳ ಕಾಲದಿಂದ ನಾನು ಈ ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ನ. ಅಂದ್ರೆ ನೀನು ಹುಟ್ಟಾದ ಮೇಲೆ 17 ವರ್ಷಗಳ ಕಾಲ ನಾನು ಇದಕ್ಕೆ ಕಾಯ್ಬೇಕಾಗಿತ್ತ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಕೌಸಲ್ಯ, ರಾಮನಿಗೆ ವರ್ಷ ಎಷ್ಟು ವಯಸ್ಸು ಅಂದ್ರೆ 17 ವರ್ಷದ ವಯಸ್ಸು ಅಂತ ಹೇಳ್ತಾ ಇದ್ದಾಳೆ ತಾನೆ. ಆದ್ರೆ ನಮ್ ಪ್ರಕಾರ ಇವಾಗ ರಾಮನಿಗೆ 24-25 ವರ್ಷದ ವಯಸ್ಸಾಗಿರ್ಬೇಕು. ಏಕೆಂದ್ರೆ ಇವಾಗ ಇನ್ನೇನು ಅಯೋಧ್ಯೆಯಿಂದ ಹೊರಡ್ತಾ ಇದ್ದಾನೆ, 12+12 ಅಂತ ನಾವಾಗ್ಲೇ ನೋಡಾಯ್ತು. ಆದ್ರೂ ಕೂಡ ಇಲ್ಲಿ 17 ವರ್ಷ ಅಂತ ಹೇಳ್ತಾ ಇದ್ದಾಳಲ್ಲ, ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಗೋವಿಂದರಾಜರು ಹೇಳ್ತಾರೆ, ಈ ಕೌಸಲ್ಯಗೆ ಗೊತ್ತಿಲ್ಲ ಅಂತ ಇಲ್ಲ, ತಾಯಿಗಿಂತ ಇನ್ಯಾರು ಗೊತ್ತಿರಬೇಕು ಮಕ್ಕಳ ವಯಸ್ಸು. ನಮ್ ತಾಯಿಗೆ ಪ್ರತಿಯೊಬ್ಬ ಒಂದು ಬರ್ತ್ಡೇ ಕೂಡ ನಮ್ಗೆ ಗೊತ್ತೇ ಇರುತ್ತೆ. ಮತ್ತೆ ಪ್ರತಿಯೊಂದು ಯಾವಾಗ ಕೇಳಿದ್ರು ಕೂಡ ನನ್ನ ವಯಸ್ಸು ಎಷ್ಟು ಅಂತ ನಮ್ಮ ತಾಯಿ ಹೇಳಬಲ್ಲರು. ಆದ್ರೆ ಕೈಕೇಯಿಲಿ ಏನಕ್ಕೆ ಹೇಳ್ತಾ ಇದ್ದಾಳೆ ಅಂದ್ರೆ, ವೈದಿಕ ಸಂಸ್ಕೃತಿಯ ಪ್ರಕಾರ 2 ಜನ್ಮ ಅನ್ನೋದು ಉಂಟು. ಇದನ್ನ ನಾವಾಗ್ಲೇ ನೋಡಿದ್ದೀವಿ, ಒಂದ್ಸತಿ ಆಗ್ಲಿ ನೋಡಿದ್ದೀವಿ ಅಲ್ವಾ. ಮೊದಲನೇ ಜನ್ಮ ತಂದೆ ಮತ್ತು ತಾಯಿಯಿಂದ ಆಗುವಂತಹ ಜನ್ಮ. 2ನೇ ಜನ್ಮ ಯಾವಾಗ ಉಪನಯನ ಸಂಸ್ಕಾರವಾಗತ್ತೆ ಅಥವಾ ನಾವು ದೀಕ್ಷೆಯನ್ನ ಪಡಿತೀವಿ, ಅದು 2ನೆಯ ಜನ್ಮ. ವಿಶೇಷವಾಗಿ ಕ್ಷತ್ರಿಯರಿಗೆ ಯಾವ ಕಾಲದಲ್ಲಿ ಯಾವ ಒಂದು ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವಾಗ್ತಾ ಇತ್ತು ಮತ್ತು ಆಗಬೇಕು ಮನುಸಂಹಿತೆಯ ಪ್ರಕಾರ ಅಂದ್ರೆ 7 ವರ್ಷದ ವಯಸ್ಸಿನಲ್ಲಿ. ಆದ್ದರಿಂದ ಯಾವಾಗ ಉಪನಯನವಾಗತ್ತೆ ಆವಾಗ ಮತ್ತೆ ತಮ್ಮ ವಯಸ್ಸನ್ನ ಎಣಿಸೋದಕ್ಕೆ ಶುರು ಮಾಡ್ತಾರಂತೆ. ಏನಕ್ಕೆ ಅಂದ್ರೆ 2ನೇ ಜನ್ಮ ಆಗ್ಬಿಟ್ಟಿದೆ, 2ನೇ ಜನ್ಮ ಆದ್ಮೇಲೆ ಮತ್ತೆ ನಿಮ್ಮ ವಯಸ್ಸನ್ನ ಎಣಿಸ್ಬೇಕು ವಸ್ತುತಃ. ಆದ್ರೆ ಎಲ್ಲರೂ ಆ ರೀತಿ ಮಾಡದೇ ಇರ್ಬೋದು. ಆದ್ರೆ ಇಲ್ಲಿ ವಿಶೇಷವಾಗಿ ಕೌಸಲ್ಯ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, 7 ವರ್ಷದ ವಯಸ್ಸಿನಲ್ಲಿ ರಾಮನಿಗೆ ಆ ರೀತಿಯಾದ ಉಪನಯನ ಸಂಸ್ಕಾರವಾದ್ರೆ 7+17 ಎಷ್ಟಾಯ್ತು, 24 ಆಗೋಯ್ತು. ಸೊ ಇದೆಲ್ಲ ಮ್ಯಾಚ್ ಆಗೋಯ್ತು. ಆದ್ರಿಂದ ರಾಮನಿಗೆ ಎಷ್ಟು ವರ್ಷದ ವಯಸ್ಸು ವಿವಾಹವಾಗಬೇಕಾದ್ರೆ ಅಂದ್ರೆ 12 ವರ್ಷದ ವಯಸ್ಸು, ಮತ್ತು ಸೀತೆಗೆ ರಾಮನಿಗಿಂತ 6 ವರ್ಷ ಕಡಿಮೆ ಅಂದ್ರೆ 6 ವರ್ಷದ ವಯಸ್ಸಿನಲ್ಲಿ ಸೀತೆಗೆ ವಿವಾಹವಾಯಿತು. ರಾಮಾಯಣದ ಪ್ರಕಾರ ಸೀತೆಗೆ 6 ವರ್ಷ ವಯಸ್ಸು ವಿವಾಹವಾಗಬೇಕಾದ್ರೆ. ಇದನ್ನ ಕೇಳಿ ಬಹಳಷ್ಟು ಜನ ತಬ್ಬಿಬ್ಬಾಗ್ಬಿಡ್ತಾರೆ. ಅದ್ ಹೇಗೆ ಸಾಧ್ಯ, ಸೀತೆಗೆ ಬರೀ 6 ವರ್ಷದ ವಯಸ್ಸಿನಲ್ಲಿ ಜನಕ ಹೇಗೆ ಮದುವೆ ಮಾಡ್ದ ಎಂಬುದನ್ನ ಬಹಳಷ್ಟು ಜನ ಕೇಳ್ತಾರೆ. ಅದಕ್ಕೆ ಒಂದು ಮುಖ್ಯವಾದಂತ ಉತ್ತರ ಏನು ಅಂದ್ರೆ, ಋತುಮತಿ ಆಗದೆ ಇರ್ಬೇಕಾದ್ರೇನೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿವಾಹವನ್ನ ಮಾಡ್ತಾ ಇದ್ರು. ಋತುಮತಿ ಅಂದ್ರೆ ಏನು ಅಂದ್ರೆ ಬಿಫೋರ್ ದೇ ಅಟೈನ್ ಪ್ಯೂಬರ್ಟಿ ಅಂತ. ಸೊ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಪ್ಯೂಬರ್ಟಿ ಯಾವಾಗ ಬರುತ್ತೆ ಅಂದ್ರೆ ಒಂದು ಸುಮಾರು 10-11 ವರ್ಷದ ವಯಸ್ಸಿನಲ್ಲಿ ಬರ್ಬೋದು. ಗಂಡು ಮಕ್ಕಳಿಗೆ ಸ್ವಲ್ಪ ಇನ್ನೂ ತಡವಾಗಿ ಬರುತ್ತೆ ಅನ್ಸುತ್ತೆ, 12-13 ತರಹ. ಆದ್ದರಿಂದ 10 ವರ್ಷದ ವಯಸ್ಸಿನ ಮುಂಚೆನೆ ಅವರಿಗೆ ಮದುವೆ ಮಾಡಬೇಕು ಅಂತ ಒಂದು ನಿಯಮವಿತ್ತು. ಋತುಮತಿ ಆಗುವುದರ ಮುಂಚೆನೆ, ಅದಕ್ಕೆ ಮುನ್ನವೇ ಮದುವೆ ಮಾಡಬೇಕು. ಅದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು, ಅದನ್ನೆಲ್ಲ ಇವಾಗ ನಾನು ಚರ್ಚೆ ಮಾಡೋದಿಲ್ಲ. ಆದ್ರೆ ಮುಖ್ಯವಾದಂತ ಕಾರಣ ಇದು. ಆದ್ದರಿಂದ ಸೀತೆಗೆ ಮದುವೆಯಾದಾಗ ಎಷ್ಟು ವರ್ಷದ ವಯಸ್ಸು ಅವಳು ಆಗಿದ್ಲು ಅಂದ್ರೆ 6 ವರ್ಷದ ವಯಸ್ಸಿನಲ್ಲಿ ಸೀತೆಯ ವಿವಾಹವಾಯಿತು, ಮತ್ತು ರಾಮನಿಗೆ 12 ವರ್ಷದ ವಯಸ್ಸು. ಆಯ್ತಾ?
ಸೊ ಇಷ್ಟು ಇವತ್ತು ಚರ್ಚೆ ಮಾಡ್ತಿದ್ದೀನಿ. ಇವತ್ತು ಬರೀ ಒಂದೇ ಶ್ಲೋಕವನ್ನ ತೆಗೆದುಕೊಂಡು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಏಕೆಂದ್ರೆ ರಾಮಾಯಣದ ವ್ಯಾಖ್ಯಾನ ಏನಿದೆ, ಗೋವಿಂದರಾಜರ ಭೂಷಣ ಎಂಬುವಂತಹ ವ್ಯಾಖ್ಯಾನದಲ್ಲಿ ಬಹಳ ದೀರ್ಘವಾದಂತ ಚರ್ಚೆ ಇಲ್ಲಿದೆ. ಆದ್ದರಿಂದ ಇಲ್ಲಿ ನಾವು ಅಷ್ಟೊಂದು ಚರ್ಚೆ ಮಾಡಿದ್ವಿ. ಇಷ್ಟು ಹೇಳಿ ಇವತ್ತು ನಾನು ನನ್ನ ಪ್ರವಚನಕ್ಕೆ ವಿರಾಮವನ್ನ ಕೊಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಇವಾಗ ಕೇಳಬಹುದು. ಇಲ್ಲವಾದ್ರೆ ನಾವು ಮತ್ತೆ ನಾಳೆ ಭೇಟಿ ಮಾಡಿ ಈ ಕಥೆಯನ್ನ ಮುಂದುವರಿಸೋಣ. ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಧನಸ್ಸು ಮುರಿದಲ್ಲ ರಾಮನಿಗೆ ಮದುವೆ ಆದದ್ದು ಸೀತೆ ಸ್ವಯಂ. ಯಾರೋ ಏನೋ ಕೇಳ್ತಾ ಇದ್ದೀರಾ ಅಥವಾ? ಹರೇ ಕೃಷ್ಣ. ಧನಸ್ಸು ಮುರಿದಲ್ಲ ಗುರುಜಿ ಮದುವೆ ಆದದ್ದು ಸೀತಾ ಸ್ವಯಂವರದಲ್ಲಿ. ಧನಸ್ಸು ಮುರಿದ, ಹೌದು. ಅದೇ ಏಜ್ ಅಲ್ಲಿ ಕಾಣ್ಬೇಕು. ಆ ವಯಸ್ಸಿನಲ್ಲಿ 12 ವರ್ಷದ ವಯಸ್ಸಿನಲ್ಲಿ. ಏನಾದ್ರು ಸಂಶಯ ಬಂತ ನಿಮ್ಗೆ? 12 ವರ್ಷದ ವಯಸ್ಸಿನಲ್ಲಿ ಹೇಗೆ ಮುರಿಯಕ್ ಸಾಧ್ಯ ಅಂತ? ಸೊ ಇದೊಂದು ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು. ಒಳ್ಳೆ ಪ್ರಶ್ನೆ ಏನು ಕೇಳ್ತಾ ಇದೀಯ ಅಂದ್ರೆ, ನಾನು ಒಂದು ವಿಷಯವನ್ನ ಹೇಳೋದು ಮರ್ತಿದ್ದೆ. ಆ ಪ್ರಶ್ನೆಯಿಂದ ನನ್ಗೆ ನೆನಪು ಬಂತು. ಆ ಒಂದು ಶ್ಲೋಕ ಏನಿದೆ, ಊನ ಷೋಡಶ ವರ್ಷೋಮೇ ರಾಮೋ ರಾಜೀವಲೋಚನಃ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಅಂತ ಯಾವ ಶ್ಲೋಕವನ್ನ ದಶರಥ ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಗೋವಿಂದರಾಜರು ಮತ್ತೊಂದು ವಿಷಯವನ್ನ ಹೇಳ್ತಾರೆ. ಏನಕ್ಕೆ ಅಂದ್ರೆ, 16 ವರ್ಷನೂ ಆಗಿಲ್ಲ ಅಂತ ಯಾವಾಗ ಅವ್ರು ಹೇಳ್ತಾರೆ, ಸಂಸ್ಕೃತದಲ್ಲಿ ಒಂದು ವಿಶೇಷವಾದಂತಹ ಒಂದು ವಾಕ್ಯ ಇದೆ. ಏನಂದ್ರೆ, ತೇಜಸಾಂಹಿ ನ ವಯಃ ಸಮೀಕ್ಷತೆ. ಯಾರು ತೇಜಸ್ವಿ ಪುರುಷಗಳಿರ್ತಾರೆ, ಯಾರು ತೇಜಸ್ವಿ ಪುರುಷರು ಇರ್ತಾರೆ, ತೇಜಸ್ವಿ ಸ್ತ್ರೀಯರು ಇರ್ತಾರೆ, ಅವರಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಏಜ್ ಇಸ್ ಜಸ್ಟ್ ಅ ನಂಬರ್. ಕರೆಕ್ಟ್ ತಾನೆ? ನಿಮಗೆ ಈ ಒಂದು ಹೆಸರು ಪರಿಚಿತ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಶ್ರೀನಿವಾಸ ರಾಮಾನುಜನ್ ಎಂಬಂತಹ ಬಹಳ ಅತ್ಯುನ್ನತವಾದಂತಹ, ಭಾರತ ಕಂಡಿರುವಂತಹ, ಪ್ರಾಯಶಃ ಸಂಪೂರ್ಣವಾದಂತಹ ವಿಶ್ವವೇ ಕಂಡಿರುವಂತಹ ಅತ್ಯುನ್ನತವಾದಂತಹ ಗಣಿತಜ್ಞರು ಇದ್ರು. ಎಷ್ಟ್ ಜನ ಅವ್ರ ಹೆಸರನ್ನ ಕೇಳಿದ್ದೀರಾ? ರೈಸ್ ಹ್ಯಾಂಡ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಒಂದು ಆಪ್ಷನ್ ಇದೆಯಲ್ಲ ಇದರಲ್ಲಿ, ಝೂಮ್ ಅಲ್ಲಿ. ಎಷ್ಟ್ ಜನ ಕೇಳಿದ್ದೀರಾ ಅವ್ರ ಹೆಸರನ್ನ? ಓಕೆ, ಬಹಳಷ್ಟು ಜನ ಕೇಳಿರ್ತೀರಾ ಅಂತ ಅನ್ಕೋತೀನಿ. ಸುಮಾರು 4-5 ವರ್ಷಗಳ ಹಿಂದೆ ಅವ್ರ ಮೇಲೆ ಒಂದು ಸಿನಿಮಾ ಕೂಡ ಬಂದಿತ್ತು ಅಂತ ಕಾಣುತ್ತೆ. ಅದು ಗೊತ್ತಿಲ್ಲ ಯಾರು ನೋಡಿದಿರೋ ಇಲ್ವೋ ಅಂತ. ಆದ್ರೆ ಅವರಿಗೆ ಯಾವಾಗ 18 ವರ್ಷಗಳ ವಯಸ್ಸಿತ್ತು, 18 ವರ್ಷ ಕೂಡ ಆಗಿರ್ಲಿಲ್ಲ. ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು 140 ವರ್ಷಗಳ ಹಿಂದೆ, ಆಗಿನ ಕಾಲದಲ್ಲೇನೆ ಅವರಿಗೆ 18 ವರ್ಷಗಳ ವಯಸ್ಸು ಕೂಡ ಆಗಿಲ್ದೇ ಇರಬೇಕಾದ್ರೆ ಅವರು ಸುಮಾರು 3200 ಫಾರ್ಮುಲಾಗಳನ್ನ ಬರೆದಿದ್ರು. ಎಷ್ಟು? 3200 ಫಾರ್ಮುಲಾಗಳನ್ನ. ದಯವಿಟ್ಟು ಎಲ್ಲರ ಇದನ್ನ ಮ್ಯೂಟ್ ಮಾಡ್ಕೋಬೇಕು. ಮತ್ತೆ ಮತ್ತೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನನಗೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಸೊ 3200 ಫಾರ್ಮುಲಾಗಳನ್ನ ಅವರು ಬರೆದಿದ್ದಾರೆ. 18 ವರ್ಷಗಳ ವಯಸ್ಸು ಕೂಡ ಆಗಿಲ್ಲ ಅವ್ರಿಗಿನ್ನು. ಆ ಫಾರ್ಮುಲಾಗಳ ಪೈಕಿಯಲ್ಲಿ ನೀವು ಒಂದೇ ಒಂದು ಫಾರ್ಮುಲಾನ ನೀವು ಅದು ಸರಿ ಅಥವಾ ತಪ್ಪು ಅಂತ ನೀವು ತೋರಿಸ್ಕೊಟ್ರೆ, ಪ್ರೂವ್ ಮಾಡಿದ್ರೆ ನಿಮಗೆ ಒಂದು PhD ಸಿಗತ್ತೆ. ಅವರು ಎಷ್ಟು 3200 ಫಾರ್ಮುಲಾಗಳನ್ನ ಬರೆದಿದ್ದಾರೆ. ಅದರಲ್ಲಿ ಇನ್ನೂ ಅರ್ಧ, ಇವತ್ತು ಕೂಡ ಇನ್ನೂ ಅರ್ಧ, ಸುಮಾರು 1600 ಶ್ಲೋಕಗಳಲ್ಲ, ಆ ಫಾರ್ಮುಲಾಗಳು ಇನ್ನೂ ಇವತ್ತು ಕೂಡ ಯಾರು ಪ್ರೂವ್ ಮಾಡಿಲ್ಲ, ಇದು ಸರಿ ಅಥವಾ ತಪ್ಪು ಅಂತಾನು ತೋರಿಸಿಲ್ಲ. ಮತ್ತು ಅದೆಲ್ಲವನ್ನ ಎಲ್ಲಿ ಬರೆದಿದ್ರು ಕೂಡ, ಅವರು ಎಲ್ಲಿ ಬರೆದಿದ್ರು ಗೊತ್ತಾ? ಅವರು ಅಂದ್ರೆ ಅವರು ಆಗಿನ ಕಾಲದಲ್ಲಿ ಎಷ್ಟು ಬಡತನ ಅವ್ರ ಮನೆಯಲ್ಲಿ ಅಂದ್ರೆ, ಅವರಿಗೆ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ, ಮ್ಯಾಥಮೆಟಿಕ್ಸ್ ಅನ್ನು ಸಾಲ್ವ್ ಮಾಡೋದಕ್ಕೆ ಪೇಪರ್ ಕೂಡ ಇರ್ಲಿಲ್ವಂತೆ. ಆದ್ರಿಂದ ಎಲ್ಲಿ ಬರಿತಾ ಇದ್ರು ಅಂದ್ರೆ ಸ್ಲೇಟ್, ಚಿಕ್ಕ ಮಕ್ಕಳು ಉಪಯೋಗಿಸ್ತಾರಲ್ಲ ಸ್ಲೇಟ್, ಅದರಲ್ಲಿ ಅವರೆಲ್ಲಾ ಫಾರ್ಮುಲಾಗಳನ್ನ ಪ್ರೂವ್ ಮಾಡಿ, ಅದಾದ್ಮೇಲೆ ಕೇವಲ ಅದರ ರಿಸಲ್ಟ್ ಏನಿತ್ತು, ಅದರ ಫಲಿತಾಂಶವನ್ನ ಕೂಡ ಮಾತ್ರ ಒಂದು ತಮ್ಮ ನೋಟ್ಬುಕ್ ಅಲ್ಲಿ ಬರೆದಿಟ್ಟಿದ್ರು. ಆ ರೀತಿ 2 ನೋಟ್ಬುಕ್ಗಳಿತ್ತು ಅವ್ರ ಹತ್ರ. ಸೊ ಇವಾಗ ಕೇಳ್ಬೋದು, ಅದರಲ್ಲಿ ಒಂದೇ ಒಂದು ಫಾರ್ಮುಲಾ ಕೂಡ ಒಬ್ಬ ನಿಜವಾಗ್ಲೂ ಯಾರಿಗೆ ಮಸ್ತಿಷ್ಕದ ಶಕ್ತಿ ಅನ್ನೋದಿರತ್ತೆ, ಯಾರಿಗೆ ಬುದ್ಧಿಶಕ್ತಿ ಅನ್ನೋದಿರತ್ತೆ, ಅದರಲ್ಲಿ ಒಂದೇ ಒಂದು ಫಾರ್ಮುಲಾನ್ ಕೂಡ ಪ್ರೂವ್ ಮಾಡ್ಬೇಕಾದ್ರೆ ಸಂಪೂರ್ಣ ಜೀವನ ಅವ್ರಿಗೆ ಬೇಕಾಗಬಹುದು. ಇಂಥ ಮಹಾತ್ಮರಿಗೆ ಎಂತ ಮೇಧಾವಿ ಶಕ್ತಿಗಳು, ಮೇಧಾಶಕ್ತಿ ಅನ್ನೋದಿದ್ದಿರ್ಬೇಕು ಅನ್ನೋದನ್ನ ನೀವು ನೋಡ್ಬಹುದು. 3200 ಫಾರ್ಮುಲಾಗಳನ್ನ ಬರ್ತಿದ್ದಿದ್ರಿ ಅಂತ. ಅವರು ಬದುಕಿದ್ದು ಕೇವಲ 32 ವರ್ಷಗಳ ಕಾಲ ಅಷ್ಟೇನೆ. 32 ವರ್ಷಗಳಲ್ಲಿ ಅಸಾಧ್ಯವಾದಂತಹ ಕೆಲಸವನ್ನ, ಅಷ್ಟು ಸಾಧನೆಯನ್ನ ಅವರು ಮಾಡಿದ್ರು. ಆದ್ದರಿಂದ ತೇಜಸಾಂಹಿ ವಯಃ ನ ಸಮೀಕ್ಷತೆ. ತೇಜಸ್ವಿ ಪುರುಷರಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಅವರು 2 ವರ್ಷದ ವಯಸ್ಸಿನಲ್ಲಿದ್ರು ಕೂಡ ಅವರು ತೇಜಸ್ವಿ ಪುರುಷರು. ಅವರಿಗೆ 99 ವರ್ಷ ಅಥವಾ 100 ವರ್ಷಗಳ ಕಾಲ
ಆಗಿದ್ರು ವಯಸ್ಸಾಗಿದ್ರು ಕೂಡ ಅವರು ತೇಜಸ್ವಿ ಪುರುಷರು. ಇದನ್ನ ಅಲ್ಲಿ ಗೋವಿಂದರಾಜರು ಹೇಳ್ತಾರೆ. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಒಳ್ಳೆ ಪ್ರಶ್ನೆ ಅಂತ ಕೇಳಿದ್ರು ಅವ್ರು ಆಕ್ಚುಲಿ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ನಾವು ವಿರಾಮವನ್ನ ಕೊಟ್ಟು ಮತ್ತೆ ನಾಳೆ ಅದೇ ಸಮಯಕ್ಕೆ ಅಂದ್ರೆ ಸಾಯಂಕಾಲ 7 ಗಂಟೆಗೆ ಮತ್ತೆ ಸೇರಿ ರಾಮಾಯಣದ ಚರ್ಚೆಯನ್ನ ಮುಂದುವರಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.